ಕಲ್ಪನಾ ಚಾವ್ಲಾ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಸಂಸ್ಕಾರ. ಕಿರಣ್ ಈ ಸದ್ದು ಬಂದ ಕಾಸ ನಂಗೆ ಭೇಟಿಯಾಗಿದ್ದಾನು. ಒಂದು ಆಫೀಸ್ ಇತ್ತು, ಆಫೀಸ ಹಾಫ್ ಡೇ ಹಾಕಿ ಕಾಸ ಬಂದನು. ಅದಕ್ಕೆ ನನ್ನ ಸಂಬಂಧ ಬಂದಾನು. ಯಾಕಂದ್ರೆ ಇವತ್ತು ನಾ ಮತ್ತೆ ಹೋಗೋದನ ಊರಿಗೆ. ಇವತ್ತು ಭೇಟಿಯಾಗಿ ಮತ್ತು ಅವ ನಮ್ಮ ಜೊತೆ ಅಡ್ಡಾಡಿ ಕಾಸ ಹೋಗ್ತಾನಂತ. ಬರ್ರಿ ಹೋಗೋಣ. ನಾನು ಕಿರಣ ಹೊಂಟದೀಗ ಮೆಟ್ರೋ ಕಡೆ. ನಾನು ಕಿರಣ ಈಗ ವಿಧಾನಸೌಧ ನೋಡೋಕೆ ಹೊಂಟು ಅಂತ. ವಿಧಾನಸೌಧ ಹೆಂಗೈತೆ ಅಂತ ನೋಡಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವ್ದಾರ ಏನು ಡೆಸ್ಟಿನೇಷನ್ ಇಲ್ಲಿ ನೋಡೋಕೆ ಸಿಗದಿಲ್ಲ ಚಲೋದ ಅದನ್ನು ನೋಡ್ಕೊಂಡು ಬರ್ತವೆ. ಮೆಟ್ರೋ ಸ್ಟೇಷನಿಂದ ಹೊರಗೆ ಬಂದವು. ಇಲ್ಲಿ ಉಚ್ಚ ನ್ಯಾಯಾಲಯ, ಹೈಕೋರ್ಟ್, ವಿಧಾನಸೌಧ. ಕೆಂಪೇಗೌಡರು ಕಟ್ಟಿದಂತಹ ವಿಧಾನಸೌಧ ನೋಡಕ್ಕೆ ಬಂದವು. ಇನ್ನೊಂದು ಏನು ಪ್ರಾಬ್ಲಮ್ ಆಗೈತೆ ಅಂದ್ರೆ ನಂದು ಮೈಕ ಕಳೆದೈತಿ. ಒಂದಲ್ಲ ಎರಡಲ್ಲ 200 ರೂಪಾಯಿ ಕೊಟ್ಟು ಕಾಸ ಮೈಕ್ ತೊಗೊಂಡಿನಿ. ಅದು ಮೈಕ್ ಕಳ್ಕೊಂಡ್ಬಿಟ್ಟನೀಗ. ಏನು ಮಾಡೋಕೆ ಬರೋಂಗಿಲ್ಲ. ಯಾಕಂದ್ರೆ ಬೆಂಗಳೂರು ಬಂದ ಕಾಸು ಅದನ್ನೊಂದು ಕಳ್ಕೊಳ್ಳೋದಾತು. ನಾವು ಒಂಚೂರು ವಿಧಾನಸೌಧ ನೋಡ್ದೇವಂತ. ವಿಧಾನಸೌಧ ಹೆಂಗಿದೆ ಅಂತ ನೋಡಿ ನೆಕ್ಸ್ಟ್ ಹೋಗೋಣ. ಮತ್ತು ಭಾರಿ ದೋಸ್ತ್ ನೋಡೋಕಾರ, ಭಾರಿ ಅಂದ್ರೆ ಭಾರಿ. ಕಿರಣಟ್ ಮಾಸ್ಕ್ ತೆಗಿಲೆ. ನಾವು ಮಾಸ್ಕ್ ತೆಗೆದ ಫೋಟೋ ಶೂಟೋದು ಏನಾರ ಮಾಡ್ಬೇಕಂತೇಳಿ ಅನ್ಕೊಂಡಿದ್ದು. ಬಟ್ ಏನಾಗತ್ತೆ ಅಂದ್ರೆ ಪೊಲೀಸರು ಎಲ್ಲಿ ಕಂಡಿದ್ದೆಲ್ಲ ಹಿಡಿಯೋದು, ದಂಡ ಹಾಕೋದು ಮಾಡತ್ತಾರೋ. ಅದ್ರ ಸಂಬಂಧ ಫೋಟೋ ಶೂಟು ಬೇಡ, ಏನೂ ಬೇಡ. ಅಲ್ಲಿ ನೋಡ್ರಿ ಇಲ್ಲಿ ಎಲ್ಲಿ ಕಾಣ್ತಾರಲ್ಲ ಮಾಡಿ ಹಿಡಿದು ಬಿಡೋದು ಮಾಡತ್ತಾರ ಮಂದಿನ. ಸೊ ಫೋಟೋ ಶೂಟೋದು ಏನು ಬೇಡ. ನಾವು ಸೀದಾ ಈಗ ಎಲ್ಲಿ ಹೋಗೋದು ಕಿರಣೀಗ? ಮ್ಯೂಸಿಯಂ, ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಗೆ ಹೋಗೋವು. ಅಲ್ಲೊಂದು ಸ್ವಲ್ಪ ನೋಡೋಕಾರ ಏನಾರ ಸಿಗ್ತೈತಿ. ಇಲ್ಲಿ ನಿಂತು ತುಂಬ ಮಾಸ್ಕ್ ಹಿಂಗೆ ಮಾಡಿ ಫೋಟೋ ತಗೊಂಡು ಏನು ಮಾಡೋದೈತಿ. ವಿಧಾನಸೌಧ ರಸ್ತೆ ಯಾವತ್ತರಲ್ಲೂ ಟ್ರಾಶ್ ಇರ್ತೈತೆ ನೋಡ್ರಿ ಇದು. ನಾನು ಕಿರಣ ಇಲ್ಲಿ ಹೈಕೋರ್ಟ್ ಮುಂದೆ ಅಂಗಡಿಗಳದಾವು ಊಟ ಮಾಡುವ. ಅಲ್ಲಿ ಬಿರಿಯಾನಿ ಸೆಂಟರ್ ಅದಾವು, ಊಟ ಮಾಡಿದ್ದು. ಇವು ಉತ್ತರ ಕರ್ನಾಟಕ ಮಿಲ್ಸ್ ತೊಗೊಂಡ ಚಪಾತಿ ಅಡ್ಡ ತೊಗೊಂಡು ಇವೇನು ಅಡ್ಡ ಹೋಗೋಣ ನೋಡ್ರಿ. 1, 2, 3, 4 ಕಡೆ ಅಲ್ಲ. ಇಲ್ಲಿ ಫೇಮಸ್ ಡಾಬಾ ಐತೆ. ಅಲ್ಲಿ ಲಾಲ್ಬಾಗ್ದಿಂದ ಹಿಂಗೆ ಹೊಳತಿದ್ದು ನಾವು. ಯೂ ಟರ್ನ್ ತೊಗೊಳ್ಳಿ, ಇಲ್ಲೇ ಇದೆ ಮ್ಯೂಸಿಯಂ ಅಂತಂದರು. ನಾವು 1 ಕಿಲೋಮೀಟ್ರ್ ಬಂದ್ರೂ ಮ್ಯೂಸಿಯಂ ಬರತ್ತ. ಇನ್ನು ಅಂದಿಂದ ನಾವು ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಬಂದವು. ಒಳಗದವು ಇಲ್ಲಿ. ನಾನು ನೋಡ್ಕೊಂಡು ಬರ್ಬೇಕೇ. ಸಾರ್ವಜನಿಕ ರಸ್ತೆ ಅಲ್ಲ ಅಂತ ನಡಿ ಹಂಗಾರ ಬಾ. ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ, ಬೋಯಿಂಗ್ ಆ್ಯಂಡ್ ಕಂಪ್ನಿ ಲಿಮಿಟೆಡ್, ಲಂಡನ್. ಫೈರ್ ಫೈಟರ್ ಜಟ್. ಇದರ ಡಿಸ್ಕ್ರಿಪ್ಷನ್ ಇಲ್ಲಿ ಕೊಟ್ಟಾರ ನೋಡ್ರಿ. ಸ್ಟೇಷನರಿ ಸ್ಟೀಮ್ ಇಂಜಿನ್, ಸ್ಥಾಯಿ ಉಗಿ ಯಂತ್ರ, ರೈಲ್ವೆ ಇಂಜಿನ್ ಅಂತಾರಲ್ಲ ಅದು ನೋಡ್ರಿ. ಹೆಂಗೈತಿ ಎಲ್ಲ ಒರಿಜಿನಲ್ ಪಾರ್ಟ ಅದಾವು. ಮಾರ್ಷಲ್ ಆ್ಯಂಡ್ ಸನ್ಸ್ ಅಲ್ಲಿ ನೋಡೋದ. ಇದರಿಂದನ ಒರಿಜಿನಲ್ ಇದೈತದ. ಈ ಮ್ಯೂಸಿಯಂ ಯಾರಾದರೂ ನೀವು ನೋಡೋಕೆ ಬರೋದಿದ್ರೆ 100% ಬೆಂಗಳೂರಿಗೆ ಬಂದವ್ರು ನಿಯರ್ ಐತಿದು. ಭಾಳ ಅಂದ್ರೆ ಭಾಳ 4 ಕಿಲೋಮೀಟ್ರ್ ಐತಿ ಮೆಜೆಸ್ಟಿಕ್ಕಿಂದ್ರೆ. ನೋಡೋಕೆ ಬರಲೇಬೇಕು ನೀವು. ಅವರು ವಿಧಾನಸೌಧ ನೋಡೋಕೆ ಬರ್ತೀರಿ, ಅದು ನೋಡೋಕೆ ಬಂದು ಹಿಂಗೆ ನೋಡ್ಕೊಂಡು ಬಂದುಬಿಡೋದು. ಯೂ ಟರ್ನ್ ತೊಗೊಂಡ್ರೆ ಸೀದಾ ಇಲ್ಲೇ. ನಾನು ಕಿರಣ ಹಂಗೆ ಏನರ ನಮಗೆ ಪುಕ್ಕಟದ ಒಳಗೆ ಬಿಟ್ಟಾರ ತಿಳ್ಕೊಂಡಿದ್ದಿಲ್ಲ. ಇಲ್ಲ ಹಂಗಾಗಿಲ್ಲದ. 75 ರೂಪಾಯಿ ಇದೈತೆ ನಮಗೆ ಇಲ್ಲಿ ಎಂಟ್ರಿ ಫೀ. ಆಮೇಲೆ ಕೈಗೆ ಗ್ಲೌಸ್ ಕೊಡ್ತಾರೋ, ಹ್ಯಾಂಡ್ ಸ್ಯಾನಿಟೈಸರ್ ಎಲ್ಲ ಎಂಟ್ರಿ ಬರ್ಕೋತಾರೋ, ಏನೇನು ಮಾಡ್ತಾರೆ ಹೆಂಗೆ ಏನಂತೇಳಿ ಅದನ್ನು ನೋಡಿ ಒಳಗೆ ಬಿಡ್ತಾರೆ. ಇಲ್ಲಿ ನೀವು ನೋಡತ್ತಾರೆ ಸ್ಪೇಸದ್ದು ಉಪಗ್ರಹ ಅಂತ ಏನಂತಾರಲ್ಲ, ಇನ್ಸ್ಯಾಟ್ 3C, GSLV, PSLV ಅವೆಲ್ಲ ಮಾಡಲ್ ಇಟ್ಟಾರಿತ್ರ ಒಳಗೆ ಒಂದೊಂದು. ಇದೆಲ್ಲ ಮ್ಯಾಗ್ಝಿನ್ ಅದಾವು.
ಹೌ ಥಿಂಗ್ಸ್ ವರ್ಕ್ ಇಂಜಿನ್ ಹಾಲ್. ಈ ಕಡೆಯಿಂದ ಹಿಂಗೆ ಹೋದ್ರಿ ನಾ ಈ ಥರ ಎಷ್ಟು ಅಂತ ಎಕ್ಸ್ಪ್ಲೇನ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡೋದು ಇದ್ರೊಳಗೆ ಹಂಗೆ ಕಂಟಿನ್ಯೂಸ್. ಒಟ್ಟು ನಾ ಏನು ಮಾಡ್ತೇನೆ ಅಂದ್ರೆ ಒಟ್ಟು ಇದು ಮ್ಯೂಸಿಯಮ್ ಒಂದ್ಸಲ ಸುತ್ತಾಸನು. ಇದು ಡೈನೋಸಾರ್ ಮಾಡಲ್ ಹೆಂಗಿತ್ತು ಅನ್ನೋದನ್ನು ಇಲ್ಲಿ ಒಂದು ಹಂಗೆ ಇದನ್ನು ಕೊಟ್ಟಾರ ಅವ್ರ ಮಾಡಲ್ ಹೆಂಗೆ ಇರ್ತದೆ ಅಂತ ಹೇಳಿ. ನಮ್ಮ ಕಿರಣ್ ಅವರ ವಿಡಿಯೋ ಮಾಡತ್ತಾರೋ, ಇಂಜಿನಿಯರ್ ಕಿರಣ್ ಅವರೇ. ಈ ಒಂದು ಮ್ಯೂಸಿಯಮ್ ನಡೆ ಸಮಾಧಾನ ತಗೋರಿ. ಏನು ನಾವು ಅದಾವೆ ಕಿರಣ್ ನೋಡಿ ಅಂಜಿದ್ದೇನೆ ನನಗೆ ಕಾಣಿಸ್ತೈತೆ ದೋಸ್ತ. 1903 ರೈಟ್ ಬ್ರದರ್ಸ್ ಏರೋಪ್ಲೇನ್ ಕಾಣ್ ಹಿಡಿದಾರೆ. ಅದರದೊಂದು ಮಾಡಲ್ ಇಲ್ಲಿ ಕೊಟ್ಟಾರು. ಅಲ್ಲಿ ರೈಟ್ ಬ್ರದರ್ಸ್ ಕಾಣತ್ತ ನೋಡ್ರಿ. ಅಲ್ಲಿ ಮಕ್ಕೊಂಡು ನಾವು ಡಬ್ಬದನು ಇಲ್ಲಿ ಕುಂತ ನೀವು ನಂಗೆ ಅನ್ಸಮಟ್ಟಿಗೆ ನಾ ಅದನು ಅವ ನಮ್ಮ ಕಿರ್ನೆ ನಾ ಇನ್ಸ್ಟ್ರಕ್ಷನ್ ಕೊಡ್ತಾನು. ಅವ ಆ ಕಡೆಯಿಂದನೇ ನೀವು ಪ್ಲೇನ್ ಓಡಿಸೋದಾನು. ದ ಹಿಸ್ಟ್ರಿ ಆಫ್ ಫಸ್ಟ್ ಫ್ಲೈಟ್ 1903 ಇವ್ರದ್ದೆಲ್ಲ ಹಿಸ್ಟ್ರಿ ತೊಗೊಳಕ್ಕೆ ಕೊಟ್ಟಾರೆ. ನಾ ಏನರ ಈ ಕತೆ ಮಾಡಿ ಹಿಂಗೆಲ್ಲ ಹೇಳ್ಕೊಂಡು ಹೋದ್ನಂದ್ರೆ ಈ ವಿಡಿಯೋ ನೀವು ನೋಡ್ತಾರೋ ಇಲ್ಲ ಏನು ನನಗೂ ಗೊತ್ತಿಲ್ಲ. ಬಟ್ ಮಸ್ತ್ ಐತಿ ಮ್ಯೂಸಿಯಮ್ದಾಗ. ಏನು A to Z ಎಲ್ಲ ಇದ್ರೊಳಗೆ ಏನೆಲ್ಲ ಡಿಸ್ಕ್ರಿಪ್ಷನ್ ವಿತ್ ಎಲ್ಲ ಕೊಟ್ಟಾರು. ನೋಡಕ್ಕೆ ಮಾತ್ರ ಭಾರಿ ಐತಂದ್ರೆ. ಮ್ಯಾನ್ ಈಸ್ ಎ ಟೂಲ್ ಮೇಕಿಂಗ್ ಆ್ಯನಿಮಲ್ ಬೆಂಜಮಿನ್ ಫ್ರಾಂಕ್ಲಿನ್. ಇದು ಚೈನ್ ಪುಲ್ಲಿ ಮೆಕ್ಯಾನಿಸಮ್ ನೋಡ್ರಿ. ಇದು ಮೆಕ್ಯಾನಿಕಲ್ ಅವ್ರಿಗೆ ಅರ್ಥ ಕರೀದ. ಸಿಂಪಲ್ ಮಷಿನ್ಸ್ ಏನೇನಿರ್ತಾವ ಅಂದ್ರೆ ಸ್ಕ್ರೀವ್, ಲಿವರ್, ವಿಲ್ ಎಕ್ಸೆಲ್, ಪುಲ್ಲಿ, ಇನ್ಕ್ಲೈನ್ಡ್ ಪ್ಲೇನ್. ಲಿವರ್ ಅಂದ್ರೆ ನೀವೇನು ತಿಳ್ಕೊಂಡ್ರಿ? ಇದು ಚಕ್ಲಿ ಮಾಡೋದ, ಇದು ಇಸ್ತ್ರಿ ಕಟಿಂಗ್ ಮಾಡೋದ, ಇದು ಉಗುರು ತಕ್ಕೊಳ್ಳೋದ, ಇದು ನಿಂಬೆಹಣ್ಣು ಹಿಂಡೋದ, ಅಡಿಕೆ ಹೊಡ್ಯೋದ. ಆಮೇಲೆ ಇದೇನು ಮೆಡಿಕಲ್ ಇಕ್ವಿಪ್ಮೆಂಟ್ ಇರಬೇಕು. ಇದು ರೊಟ್ಟಿ ತಿರುವುದು. ಮತ್ತು ಇನ್ನೊಂದು ಏನಂದ್ರೆ ಪಾಪಡಿ ಇದನ್ನಾಗ ಇರ್ತಾರಲ್ಲಿ ಎಣ್ಣೆಗೆ ಕರೆದ ಪಾಪಡಿ ಹಪ್ಪಳ ಮಾಡೋದು. ಅದು ಇದು ಕಿರಾಣಿ ಅಂಗಡಿ ಒಳಗೆ ಸಂತಿ ಕೊಡೋದು. ಇದು 2 ಕಿಲೋದೈತಿ, ಇದು 2 ಕಿಲೋದೈತಿ. ವಿಲ್ ಆ್ಯಂಡ್ ಎಕ್ಸೆಲ್ ಸ್ಟೇರಿಂಗ್ ಐತಿ. ಇನ್ಕ್ಲೈನ್ಡ್ ಪ್ಲೇನ್ ಹಾಕೇ ಬಿಡೋದು. ಬೇಕಾದಷ್ಟು ಆಗ್ಲದ. ಈಗ ನಮ್ಮ ಕಿರಣ್ ಏನಂತಾನಂದ್ರೆ ಎಷ್ಟೊಂದು ವಿಡಿಯೋ ಮಾಡೋಣ ಅಂದಕ್ಕೆ ಇದೆ ದೋಸ್ತ. ಇದು 1 ತಾಸು ಆಗಲಿ ಹಾಕೇ ಬಿಡೋದು ಇದನ್ನು. ಬಟ್ ಸ್ಕ್ರೀವ್ ಯಾವ ಟೈಪ್ ಸ್ಕ್ರೀವ್ ಇರ್ತಾವೆ ಅನ್ನೋದು ಎಲ್ಲ ಕೊಟ್ಟಾರ ಇದ್ರೊಳಗೆ. ನೋಡೋಣ ಗಿಯರ್ಸ್, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಯಾರಾದರೂ ಓದಾತಿದ್ರೆ ಇಲ್ಲಿ ಬಂದು ಕಾಸು ಎಲ್ಲ ನೋಡ್ಕೊಂಡು ಹೋಗ್ಬೇಕು ನೀವು. ಪ್ಲಾನೆಟರಿ ಗಿಯರ್, ಸ್ಕ್ವೇರ್ ಗಿಯರ್, ಆಮೇಲೆ ರ್ಯಾಕ್ ಆ್ಯಂಡ್ ಒಪಿನಿಯನ್ ಗಿಯರ್, ಡ್ಯುಯಲ್ ಗಿಯರ್, ಹೆಲಿಕಲ್ ಗಿಯರ್, ಎಲ್ಲ ಥರದ್ದು. ಎಲಿಪ್ಟಿಕಲ್ ಗಿಯರ್, ಪ್ಲಾನೆಟರಿ ಗಿಯರ್, ಎಕ್ಸೆಂಟ್ರಿ, ಕ್ರೌನ್ ವಿಲ್ ನೋಡಿ ಎಲ್ಲ ಥರದ್ದು ಕೊಟ್ಟಾರಿದೆ. ಇವರ ವಿಶ್ವೇಶ್ವರಯ್ಯ ಏನಂತಾರೋ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಡಿಗ್ರಿಯನ್ನು ಪದವಿಯನ್ನು ಉತ್ತೀರ್ಣ ಮಾಡಿದ್ದಾರೆ. ಅದೇನು ಅಭಿಯಂತರ ಒಳಗೆ. ಬೆಲ್ಟ್ ಡ್ರೈವ, ಚೈನ್ ಡ್ರೈವ, ಕ್ಲಾಕ್, ಮೆಕ್ಯಾನಿಸಮ್ಸ್, ಎಕ್ಸೆಲ್ ಹೆಂಗೆ ವರ್ಕ್ ಆಗ್ತದೆ ಅನ್ನೋದನ್ನು, 2 ವಿಲ್ ಹೆಂಗೆ ಸ್ಟಾರ್ಟ್ ಅದು ಅನ್ನೋದನ್ನು ಇವರು ಪವರ್ ಟ್ರಾನ್ಸ್ಮಿಷನ್ ಇರ್ತೈತಿರಲ್ಲ ಅದ್ರ ಬಗ್ಗೆ ಇದನ್ನು ಎಕ್ಸ್ಪ್ಲನೇಷನ್ ಕೊಟ್ಟರು. ಭಾರಿ ಐತಿ ಇದು, ಮಸ್ತ್. ಇದನ್ನು ತಿಳ್ಕೊಂಡ್ರೆ ನೀವು ಏನಾದ್ರು ಪವರ್ ಟ್ರಾನ್ಸ್ಮಿಷನ್ ಇರ್ತೈತಿರಲ್ಲ ಹಿಂದೆ ಗಾಲಿಗೆ, 2 ಕಡೆ ಗಾಲಿಗೆ, ಅದ್ರ ಬಗ್ಗೆ ಎಲ್ಲ ವಿವರಣೆ ಇದ್ರೊಳಗೆ ಕೊಟ್ಟಾರ ನೋಡ್ರಿ. ಭಾರಿ ಐತಿ ಇದು. ಗಿಯರ್ಸ್, ಎವಲ್ಯೂಷನ್ ಟೂಲ್ಸ್. ಪಾಪ ಇನ್ನೂ ತೆಳಗದಾವಿಲ್ಲೇ ಇಂಜಿನ್ಗಳು ಕಾಣತ್ತಾವಿಲ್ಲೇ. ಇದು ಮ್ಯಾಕ್ಸಿಮಮ್ ಎಲ್ಲ ಮೆಕ್ಯಾನಿಕ್ ಇಂಜಿನಿಯರ್ಸ್ಗಳಿಗೆ ಎಲ್ಲ ಮೆಕ್ಯಾನಿಕಲ್ಲೇ ಎಲ್ಲ ಇಂಜಿನ್ ಅದಾವ ಇದ್ರೊಳಗೆ. ಅದು ಬಿಟ್ಟರೆ ಮತ್ತೇನೈತಿದ್ರ ಇಲ್ಲಿ ಇನ್ನೂ ಒಂದು ಇದನ್ನು ಕೊಟ್ಟರೆ ನೋಡಲಿ ಫಸಲ್ ಗತೆ ಐತಿದ. ಅದ್ರೊಳಗೆ ಏನಾರು ಚೆಂದ ಆಗಿರಿ ಸೀದಾ ಸುತ್ತಾದ ಬಂದು ಇಲ್ಲಿ ಬೀಳ್ತೈತಿ. ಸೆಂಥಿಲ್ ವಾಗನ್ 1916ರಲ್ಲಿ. ಇದೆಲ್ಲ ಒರಿಜಿನಲ್ ಅದಾವ ರೀ ಇವ ಫುಲ್. ನಂಗೆ ಅನ್ಸಮಟ್ಟಿ ಒರಿಜಿನಲ್ ಇವು ಅದಾವ ಅಂತಂದ್ರೆ ಈ ಮನುಷ್ಯನೂ ಒರಿಜಿನಲ್ ಅದಾನಂತ ಅನ್ಕೋತನ. ಟ್ರಕ್ ಐತಿ ಅದು, ಹಳಿ ಕಾಲದ ಟ್ರಕ್. ನ್ಯಾಷನಲ್ ಆಯಿಲ್ ಇಂಜಿನ್. ರಿನ್ಯೂವೇಬಲ್ ಎನರ್ಜಿ ಬಗ್ಗೆ ಮತ್ತು ಫಾಸೈಲ್ ಫ್ಯೂಲ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಾರು. ಆಮೇಲೆ ಸೂರ್ಯನ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಾರು. ಇನ್ನೊಂದು ಎನಿಮಲ್ ಪವರ್ ಅಂತೇಳಿ ಊರಾಗ ಏನು ಮಾಡ್ತಾರೆ ಅಂದ್ರೆ ಹಿಂಗೆ ಕಣ ಇದೆ, ಕಣದ ಗತೆ ಐತಿ. ಅದ್ರೊಳಗೆ ಮೆಕ್ಯಾನಿಸಮ್ ಮಾಡಿ ಫಿಟ್ ಮಾಡಿ ಕಾಸ ಎತ್ತುಗಳು ಹಿಂಗೆ ಹೊಡಿಯುವಾಗ ಏನು ಮಾಡ್ತಾರೋ ಅದರಿಂದ ಪವರ್ ಟ್ರಾನ್ಸ್ಮಿಷನ್ ಆಗಿ ಇಲ್ಲಿ ನೀರು ಬರ್ತಾವೆ. ಅಂದ್ರೆ ಶೆಲಿ ಇರ್ತೈತೆ ಆ ಜಾಗದಾಗ. ಕಿರಣ ತಿರುಗಿಸ್ಲಿ ಅದನ್ನ.
ಅಲ್ಲಿ ಬಟನ್ ಪ್ರೆಸ್ ಮಾಡೋಣ, ಇಲ್ಲಿ ಎತ್ತುಗಳು ಸುತ್ತಾಯ್ತೈತಿ, ಸುತ್ತಾಯನ ಅಲ್ಲಿಂದ ನೀರು ಬರ್ತಾವೆ. ಅದ ಪ್ರೊಸೆಸ್ ಇದು. ಭಾರಿ ಇದು ನೋಡಿ. ಹ್ಯೂಮನ್ ಮಸಲ್ ಪವರ್ ಇದ್ರದ್ದು ಏನು ವರ್ಕಿಂಗ್ಪ ಹೇಳ್ರಿ ನೋಡೋಣ. ಅಲ್ಲಿ ಏನ್ರ ಬಟನ್ ಹೊತ್ತು ನೋಡೋಣ. ಏನೂ ಇಲ್ಲ. ಇದ್ರದ್ದು ವರ್ಕಿಂಗ್ ಇದಾಗೈತೆ ರೀ. ಎಲ್ಲ ಮುದತಿ ಕಲ್ಲು ಎತ್ತೋದು ಹೆಂಗೆ ಅಂತೇಳಿ ಅಂದ್ರೆ ಇಲ್ಲೊಬ್ಬ ಮನುಷ್ಯ ಇದನ್ನು ಗಾಲಿ ತಿರುಗಿಸೋದಾನ. ಎಷ್ಟು ಪವರ್ ಲೆಸ್ ಕೊಡ್ತಾರಲ್ಲ ಅದು ತನ್ನ ತಿರುಗ್ತೈತಿ. ಆಮೇಲೆ ಕಲ್ಲು ಎತ್ತಿ ಮ್ಯಾಲೆ ಹಾಕ್ಬೋದು. ಅಂದ್ರೆ ಕಟ್ಟಡಗಳು ಕಟ್ಟಾಕ ಮೊದಲಿನ ಕಾಲದಾಗ ಕಟ್ಟಡಗಳು ಹೆಂಗೆ ಕಟ್ತಾರೆ ಅನ್ನೋದನ್ನು ಇದ್ರೊಳಗೆ ಕೊಟ್ಟಾರು. ಭಾರಿ ನಾವೀಗ ಏನಾದರೂ ಈಗ ನಾವು ಹೊಸ ಹೊಸ ಟೆಕ್ನಾಲಜಿ ನೋಡತ್ತವು. ಅವಾಗ ಮೊದಲಿನ ಟೈಮ್ದಾಗ ಬ್ರಿಡ್ಜ್ ಹೆಂಗೆ ಕಟ್ತಾರೆ ಅನ್ನೋದನ್ನು ಇಲ್ಲಿ ಸಣ್ಣ ಸ್ಯಾಂಪಲ್ ಒಂದು ಕೊಟ್ಟಾರ ಅವ್ರು. ಇದು ವಿಂಡ್ ಪವರ್ ನೋಡ್ತಾರಲ್ಲ ನೀವು, ವಿಂಡ್ ಪವರ್. ಇದು ಪಂಕ ಕಿರ್ನ ಏನರ ಮಾಡಕ್ಕೆ ಹೋಗಿ ಕಿತಾಬಜಿ ಮತ್ತು ಸ್ಪೀಡ್ ತಿರುಗಿಸಿನಿ ಎಲ್ಲಾರ ಬರ ತಿರುಗಿ ಮತ್ತು ಇಲ್ಲಿ ಪವರ್ ಟ್ರಾನ್ಸ್ಮಿಷನ್ ಆಗೇ ಬಿಡ್ತಂದ್ರೆ ರೀ ಮೇಡಮ್. ನೋಡಿ ಲೈಟ್ ಆಯ್ತದ ಇದೊಂದು ಬೇರೆ. ಹಾಂ, ಇದು ವಾಟರ್ ಪವರ್ ಅಂತಿದ. ಇದ್ರ ಬಗ್ಗೆ ನಮಗೇನು ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ಸೈತಿ. ಹಾಂ, ಬರಕೈತಿ ನೋಡಪ್ಪ ನೀರು. ಇಲ್ಲಿ ನೀರು ಬರತೈತಿ ರೀ. ಇಲ್ಲಿ ನೀರು ಬರೈತಿ. ಇಲ್ಲಿಂದ ಏನಾಕೈತೆ ಅಂದ್ರೆ ಇದು ವಿಲ್ ತಿರ್ಗಾಕ್ ಸ್ಟಾರ್ಟ್ ಆಕೈತಿ. ತಿರ್ಗಾಕ್ ಸ್ಟಾರ್ಟ್ ಆದಾಗನ ಓಹೋ ಇದನ್ನು ಮಾಡಿದ್ರೆ ಅದು ಕಬ್ಬಿಣ ಕಾಸು ಬಡಿಯೋದಂತಾರಲ್ಲ ಅದು ನೋಡ್ರಿ. ಅದು ಅಲ್ಲಿ ಬಡಿ ಆಯ್ತು ನೋಡ್ರಿ ಅದು. ಹಾಂ, ಅಂದ್ರೆ ಇವ ಕಮ್ಮಾರ ಆದ್ರಿ ಇವ ಕಮ್ರದ್ದು ಗ್ಯಾಸ್ ಇಂಜಿನ್ ಇದು. ಇದೊಂದು ಎರಡು ಗ್ಯಾಸ್ ಇಂಜಿನ್. ಇಷ್ಟು ದೊಡ್ಡದು ಇಂಜಿನ್ ಐತಿದ. ಕೊಕ್ರಾನ್ ಬಾಯ್ಲರ್ ಸ್ಟೀಮ್ ಇಂಜಿನ್ ನೋಡ್ರಿ. ಉಗಿ ಇಂಜಿನ್ ಅಂತಾರೆ. ಸ್ಟೀಮ್ ಇಂಜಿನ್ ಅಂದ್ರೆ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನೋಡ್ರಿ. ಅದಲ್ಲ ಸೂಪರ್ ಡ್ಯಾಮ್. ಅದು ನಮಗೆ ಗೊತ್ತಿರೋದು ಅದೊಂದು ಸೂಪರ್ ಡ್ಯಾಮ್. ಮ್ಯಾಲಿಂದ ನೀರು ಬರ್ತೈತಿ. ನೀರು ಬಂದ ಟರ್ಬೈನ್ ಹಚ್ಚಿದ ಹೋಗ್ತೈತಿ. ಟರ್ಬೈನ್ ಹಚ್ಚಿಂದ್ರೆ ಅಲ್ಲಿ ಲೈಟ್ ಹತ್ತೈತಿ ನೋಡ್ರಿ. ಇಲ್ಲಿ ಬ್ಲಿಂಕ್ ಆಗೈತೆ ನೋಡ್ರಿ. ಟರ್ಬೈನ್ ಹಚ್ಚಿಂದ್ರೆ ಪವರ್ ಜನ್ರೇಟ್ ಆಗಿ ಇಲ್ಲಿಂದ ಲೈಟ್ ಹತ್ತೈತಿ. ಇಲ್ಲಿಂದ ಊರುಗಳು ಎಲ್ಲ ಸಪ್ಲೈ ಆಕೈತಿ. ಇದೆಲ್ಲ ಮಾಡಲ್ ಕೊಟ್ಟಾರ ಒಂದು ನೋಡ್ರಿ. ಅದು ಮಸ್ತ್ ಐತಲ್ಲ. ಅದೆಲ್ಲ ಊರದ್ದು ಮಾಡಲ್. ಲೈಟ್ ಹಚ್ಚಲ್ಲ ನೋಡೋಣ ಬರ್ದಾಗ. ಹಾಂ ಆಯ್ತೈತೆ ನೋಡ್ರದ. ನಾವು ಹೇಳುವಾಗ ಲೈಟ್ ಐತಿತ್ತ ಇಲ್ಲಿ. ವಾಟರ್ ಟರ್ಬೈನ್ ಇದ್ರ ಬಗ್ಗೆ ಅಂತೂ ಗೊತ್ತಿರ್ತೈತೆ ಎಲ್ಲರಿಗೂ. ಅಲ್ಲಿಂದ ನೀರು ಸಪ್ಲೈ ಆಕೈತಿ. ಟರ್ಬೈನ್ ರಿವಾಲ್ವ್ ಹೋಗೈತಿ. ಇಲ್ಲಿಂದ ಪವರ್ ಜನ್ರೇಟ್ ಆಕೈತಿ. ಇದು ನೋಡ್ರಿ ಜಲ ವಿದ್ಯುತ್ ಸ್ಥಾವರ KRS ಡ್ಯಾಮ್ ಇದೆ. ಮೈಸೂರೊಳಗೆ ಐತ್ರಲ್ಲ ಅದೇ ಕಲ್ಟಾನ್ ವಿಲ್ ಟರ್ಬೈನ್ ಇದು. ಬಾಕಿ ಎಲ್ಲ ಮಾಡಲ್ಗಳದಾವೆ. ಇಲ್ಲಿ ಫೋಟೋಗಳದಾವು. ಅದ್ರದ್ದೇನು ತೋರಿಸೋ ಅವಶ್ಯಕತೆ ಇಲ್ಲ. ರೋಲ್ಸ್ ರಾಯ್ A1 MK 202 ಜೆಟ್ ಇಂಜಿನ್ ರೀ. ಫುಲ್ ಸ್ಪೀಡ್ ಹೋಗ್ತೈತೆ ಅದು. ರಾಕೆಟ್ ಇಂಜಿನ್. ಮತ್ತು ಇದು ಏರ್ಕ್ರಾಫ್ಟ್ ಇಂಜಿನ್. ಆಮೇಲೆ ಡೀಸೆಲ್ ಇಂಜಿನ್ ಬರ್ತೈತೆ. ಎಷ್ಟು ಇಂಜಿನ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾ ಇದು ಒಂದೊಂದು ಎಕ್ಸ್ಪ್ಲನೇಷನ್ ಮಾಡತ್ತಿಲ್ಲ. ಬರೀ ತೋರ್ಸೋತಾನೆ ಹೆಂಗೆ ಅದಾವ ಅಂತೇಳಿ ಅಷ್ಟೇ. ಎಕ್ಸ್ಪ್ಲಮೇಷನ್ ಮಾಡೋದಂತೂ ದೂರ ಉಳಿತು ನಾವು ಇವನ್ನೆಲ್ಲ. ಇದು ಇಂಜಿನನ ಏರ್ಕ್ರಾಫ್ಟ್ ಇಂಜಿನನ. ರೇಡಿಯಲ್ ಏರ್ಕ್ರಾಫ್ಟ್ ಇಂಜಿನ್, ಚಾರ್ಲೆಟ್ ಇಂಜಿನ್. ಆಮೇಲೆ ಟೈಮ್ ಸ್ಪಾರ್ಕ್. ಅದು ಮೂಮೆಂಟ್ ಆಗೈತೆ. ಪಿಸ್ಟನ್ ಮೂಮೆಂಟ್ ಆದಾಗ ಪ್ರೆಷರ್ ಆಕೈತಿ. ಪ್ರೆಷರ್ ಆದಾಗ ಅಲ್ಲಿ ಸ್ಪಾರ್ಕ್ ಜನ್ರೇಟ್ ಆಕೈತಿ. ಗೆಟ್ ರೆಡಿ ಟು ಇಗ್ನೈಟ್. ಇಲ್ಲಿಂದ್ರೆ ಬೆಂಕಿ ಅಂತಾರೆ. ಇಗ್ನೈಟ್ ಅಂದ್ರೆ ಅಲ್ಲಿಂದ್ರೆ ಸ್ಪಾರ್ಕ್ ಆಕೈತಿ. ಫೇಲ್ಡ್ ಅಂತ ನಾವು ವಿಡಿಯೋ ಮಾಡುವಾಗ ಫೇಲ್ ಅಂತ ಬರಾಯ್ತು. ಸ್ಪಾರ್ಕ್ ಪ್ಲಗ್ ಲೋ ಇವೆಲ್ಲ. ಇಂಟರ್ನಲ್ ಕಂಬಷನ್ ಇಂಜಿನ್, ಪೆಟ್ರೋಲ್ ಇಂಜಿನ್. ಈಚೆ ಕಡೆದ 4 ಸ್ಟ್ರೋಕ್, ಈಚೆ ಕಡೆದ್ದು 4 ಸ್ಟ್ರೋಕ್. ಇದು 2 ಸ್ಟ್ರೋಕ್ ಇಂಜಿನ್. ಡೀಸೆಲ್ ಇಂಜಿನ್. ಇದು ಡೀಸೆಲ್ ಇಂಜಿನ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್. ಆಮೇಲೆ ಇದು ಡೀಸೆಲ್ ಇಂಜಿನ್, ಫುಲ್ ಡೀಸೆಲ್ ಇಂಜಿನ್ ರೀ. ಹಾಂ, ತಮ್ಮ ಟ್ರಕ್ ಅದಿರ್ಬೇಕು ಅದು. ಇದಕ್ಕೆಲ್ಲದಕ್ಕೂ ವರ್ಕ್ ಮಾಡೋಕೆ ಇಲ್ಲೊಂದು ಬಟನ್ ಕೊಟ್ಟಾರೆ ಇವರು. ಈಗ ಬಟನ್ ಪ್ರೆಸ್ ಮಾಡ್ರಿ ಅಂತೀವ್ರೆ ಇಲ್ಲಿ ಸ್ಟಾರ್ಟ್ ಆಗಿರ್ತಾರೆ. ವರ್ಕಿಂಗ್ ಪ್ರಿನ್ಸಿಪಲ್ ಎಲ್ಲ ಹೆಂಗೆ ಸ್ಟಾರ್ಟ್ ಆಕೈತಿ. ಕ್ರ್ಯಾಂಕ್, ಶಾಫ್ಟ್, ಕನೆಕ್ಟಿಂಗ್ ರಾಡ್, ಇದು ಪಿಸ್ಟನ್. ಅದಾದ ಕೂಡಲೇ ಇಲ್ಲಿ ಮೇಲೆ ಸ್ಪಾರ್ಕ್ ಪ್ಲಗ್, ಪಿಸ್ಟನ್ ಬ್ಲಾಕ್ ಎಲ್ಲ ಅದರ ಬಗ್ಗೆ ವರ್ಕಿಂಗ್. ಡೀಸೆಲ್ ಇಂಜಿನ್ ಅದ್ರ ಬಗ್ಗೆ ಎಲ್ಲ ಕರೆಕ್ಟಾಗಿ ಗೊತ್ತಾಗೈತಿ. ಸ್ಟೀಮ್ ಬಾಯ್ಲರ್, ಹಾಟ್ ಏರ್ ಇಂಜಿನ್ ಅಂತಿದೆ. ಕ್ರ್ಯಾಂಕ್ ಅರೇಂಜ್ಮೆಂಟ್ಸ್,
2 ವೀಲ್ ಅದಾವು. ಆಮೇಲೆ ಇಲ್ಲಿಗೆ ಶಾಫ್ಟ್ ಐತಿ. ಪವರ್ ಟ್ರಾನ್ಸ್ಮಿಷನ್ ಎಲ್ಲೈತೆ ಅನ್ನೋದೇನು ತೋರಿಸೋಣ. ಡಿಫ್ರೆನ್ಷಿಯಲ್, ಇದು ಡಿಫ್ರೆನ್ಷಿಯಲ್ಲ, ಇವೆರಡು ವೀಲ್. ಇದು ಎನರ್ಜಿ ಬಾಲ್ ಅಂತಿದೆ. ಈ ಬಾಲ್ ಏನು ಮಾಡ್ತಾರೆ ಅಂದ್ರೆ ಹಿಂಗೆ 3 ಸುಂಟ್ ಹೋಗೋದಿದ್ದನ್ನು ಹಿಂಗೆ ಸ್ಟ್ರೇಟ್ ಮ್ಯಾಲೆ ಹೋಗ್ತಿದೆ. ಮ್ಯಾಲೆ ಹೋಗಿ ಅಲ್ಲಿ ಒಂದು ಫ್ಲೋದಾಗ ಬಿಡ್ತಾರೆ. ಇದನ್ನು ಈ ಥರ ಬಂತಂದ್ರೆ ಸೀದಾ ಹಿಂಗೆಲ್ಲ ರೌಂಡ್ ಹೊಡ್ಕೋತ ಫುಲ್ ಬರ್ತದೆ. ಇದು ನೋಡ್ರಿ, ಇಲ್ಲಿ ಅಲ್ಲಿಂದ ಫೋರ್ಸ್ ಒಳಗೆ ಬರ್ತೈತೆ. ಇದು ಬಂದ ಮೇಲೆ ಇಲ್ಲಿ ಡೈರೆಕ್ಟ್ ಬಂದು ಮತ್ತೆ ಇಲ್ಲೇ ಬೀಳ್ತೈತೆ. ಅದು ಹಿಂಗೆ ಜಂಪ್ ಆಗಿ ಇಲ್ಲಿ ಬರ್ತೈತೆ. ಇಲ್ಲಿ ಡೈರೆಕ್ಟ್ ಈ ರಿಂಗ್ ಒಳಗೆ ಬರ್ತೈತೆ ಹಿಂಗೆ ಸೆಂಟ್ರದಾಗ. ಒಂದೊಂದ್ಸಲ ಟ್ರೈ ಮಾಡಿದ್ವು ನಾವು. ಲೇತ್ ಮಷಿನ್ ನೋಡ್ರಿ, ಇಲ್ಲೇ ನಮ್ಮ ಮಷಿನ್ ಶಾಪ್ದಾಗ ಲೇತ್ ಮಷಿನ್ ಇರ್ತಿದ್ದು. ಭಾರಿ ಇತ್ತು ನೋಡ್ರಿ. ಇದು ಸೇಮ್ ಕಾಲೇಜ್ದಾಗ ಎಲ್ಲ ಹಿಂಗೆ ಅದಾವೆ. ಒಂಚೂರು ಇಂಪ್ರೂವೈಸ್ಡ್ ಆಗಿದಾವೆ ಅಷ್ಟೇ, ಮತ್ತೇನಿಲ್ಲ. ಇಂಪ್ರೂವೈಸ್ಡ್ ಅನ್ನಕ್ಕೆ ಏನೂ ಇಲ್ಲ, ಸೇಮ್ ಹಿಂಗೆ ಐತೆ. ಯಾಕಂದ್ರೆ ಅವರು ಹೊಸ ಮಷಿನ್ ತರಿಸಿಲ್ಲ, ಇಲ್ಲಿ ಅವು ಬದಲೇ ಆಗಿಲ್ಲ. ಇದು ಪೇಪರ್ ಪ್ರಿಂಟಿಂಗ್ ಮಷಿನ್ ರೀ. ಅದು ಕೊಲಂಬಿಯನ್ ಪ್ರಿಂಟಿಂಗ್ ಪ್ರೆಸ್ ಪೇಪರ್ ಚಾಪ್ತದ. ಮುಂಜಾನೆ ಅದು ಓದ್ತಿಲ್ಲ ಪೇಪರ, ವಿಜಯ ಕರ್ನಾಟಕ ಅದೇ ಇದೆ. ಬಾಲ್ ಪಾಯಿಂಟ್ ಪೆನ್ ನೋಡ್ರಿ, ನಿಬ್ ಇದ್ರೊಳಗೆ ಇಂಕ್ ಹಾಕೋದು, ಇಲ್ಲಿ ಬರೆಯೋದು. ಎಲ್ಲರಿಗೂ ಗೊತ್ತೈತೆ ಹೆಂಗಾರು. ರೈಟೋಮೀಟರ್, ಲಾಕ್ ಮೆಕ್ಯಾನಿಸಮ್ ಹೆಂಗೈತೆ ಆನ್ ಮಾಡ್ಬಾ. ಲಾಕ್ ಆತ, ಅನ್ಲಾಕ್. ಈಗ ಲಾಕ್ ಆತ, ಈಗ ಅನ್ಲಾಕ್ ಆತ. ಮನಿಗೆ ಏನಾರ ಮಾಡಿಸ್ರಿ ಇಟ್ಟು ದೊಡ್ಡದ ಮಾಡ್ತದೆ ನೋಡ್ರಿ. ಅದು ಇದನ್ನು ಕೈಚೀಲಾಗಿ ತುಂಬ್ಕೊಂಡು ಹೋಗೋದು ಹಿಂಗೆ. ಅದಕ್ಕೊಂದು ಬ್ಯಾಗ್ ಮಾಡೋದ. ಪಂಪ ಹಾಂ, ಏನೇನು ಕಂಡು ಹಿಡಿಯತ್ತೀವಿ. ಹೋಗಿ ಸ್ವಿಚ್ ಆನ್ ಮಾಡೋದ. ಇದು ಇಲ್ಲೇ ಇಂಜಿನಿಯರಿಂಗ್ದಾಗ ಫಸ್ಟ್ ಪ್ರಾಜೆಕ್ಟ್ ಇದೆ. ಹೌ ಟು ಸ್ವಿಚ್ ಆನ್ ದ ಬಟನ್, ಹೌ ಟು ಸ್ವಿಚ್ ಆಫ್ ದ ಬಟನ್. ಇಂಜಿನಿಯರಿಂಗ್ದಾಗ ಫಸ್ಟ್ ಪ್ರಾಜೆಕ್ಟ್ ಇದೆ ಇರ್ತೈತೆ ರೀ. ಪ್ರಾಜೆಕ್ಟ್ ಅಲ್ಲ, ಎಕ್ಸ್ಪೆರಿಮೆಂಟ್. ಬೇಡ, ಏನರ ಆಗೈತೆ ಅದನ್ನು ನೀರು ಎಲ್ಲರ ಫ್ಲೋ ಜಾಸ್ತಿ ಬಂದು ಇಲ್ಲೆಲ್ಲರ ಓವರ್ಫ್ಲೋ ಆಗೈತೆ ಅಂದ್ರೆ ಆಮೇಲೆ ಏನು ಮಾಡೋ. ಮೊದಲ ಮಳೆ ಬಂದ್ರೆ ನೀರು ನಿಂದ್ರೋದಲ್ಲಿ ಇಲ್ಲಿ ಮೇಲತ್ತು. ಹಾಂ ರೀ, ಇಲ್ಲಿ ಇರುವಂಥ ಎಲ್ಲ ಮಷಿನ್ಗಳು ಆಪ್ರೇಟ್ ಮಾಡಿದಾನೆ ರೀ. ಏನಾರು ಎಂತಾರು ಆತಂದ್ರೆ ನಾ ಅಲ್ರಿ ಸರ್ ಇವ ಅಂತ ಹೇಳ್ಬಿಡೋಣ. ಯಾಕಂದ್ರೆ ಎಲ್ಲ ಮಷಿನ್ ಒಟ್ಟು ಆಪ್ರೇಟ್ ಮಾಡಿದೆ. ನೀವು ಜಿಪ್ ಪ್ಯಾಂಟಿಗೆ ಇರುವಂಥ ಜಿಪ್ಪನ್ನು ಯಾವ ರೀತಿ ತೆಗಿತಾರೋ ತೆಗಿಪಾಕಿರ್ನ. ಶಬಾಷ್. ಲಾಕ್ ಅನ್ಲಾಕ್ ಯಾವ ಪಿಕ್ಚರ್ದಾಗ ಐತದ? 3 ಇಡಿದಾಗ ಐತೆ ನೋಡ್ರಿ. 3 ಇಡಿದಾಗ ಏನು ನಾ ಕ್ಯಾಮ್ರಾ ಶೂಟ್ ಮಾಡೋದಿಲ್ಲ, ಅದು ಹಳಿ ಕಾಲದಾಗ ಹೆಂಗಿತ್ತು ಅನ್ನೋದನ್ನು ಇಲ್ಲಿ ಐತೆ ನೋಡೋದು. ಕ್ಯಾಮ್ರಾ ಅಪ್ರೇಚರ್ ಇಲ್ಲಿ ಕಾಣಾಯ್ತು ನಿಮ್ಗೆ, ಕ್ಯಾಮ್ರಾ ಅಪ್ರೇಚರ್ ಅಂತೇಳಿ. ಕಿರ್ನ್ ಈಗಾಗಲೇ ಅದನ್ನು ವರ್ಕಿಂಗ್ ಸ್ಟಾರ್ಟ್ ಮಾಡಿದಾನೆ. ಈಗ ಇಲ್ಲಿ ಕಾಣಾಯ್ತು ನಿಮ್ಗೆ. ಕಿರ್ನ್ ಯಾವ ರೀತಿ ಅದು ವರ್ಕ್ ಆಗ್ತದೆ ಅನ್ನೋದು ಹೇಳ್ಪ ಹಂಗಾರೆ ನೋಡು. ವರ್ಕ್ ಆಗೈತ್ಲಿ ಅದು. ನಿನ್ನ ಫೋಟೋ ಹೊಡೋತಿ ಗೊತ್ತಾವತ್ತು ನಿನಗೆ. ಅದು ಫೋಟೋ ಹೊಡಿತೀಗ ಅಂದಿಂದ ನೋಡೋದು. ಹಾಂ, ಲೆನ್ಸ್ ಇದೆ, ಇದೆಲ್ಲ ಲೆನ್ಸ್ ಇದೆ. ಲೆನ್ಸಿಂದ ಆಪ್ರೇಟ್ ಆಗತ್ತೆ ಈಗ. ಸೀಟ್ ಬೆಲ್ಟ್ ಹೆಂಗೆ ವರ್ಕ್ ಕೊಡ್ತಿದ್ದಾರೆ. ಇಲ್ಲಿಗೆ ಒಂದು ಫ್ಲೋರ್ದು ಎಲ್ಲ ಮುಗಿದೈತಿ. ಈಗ ನೆಕ್ಸ್ಟ್ ನೋಡೋಣ ಮತ್ತೇನಾರ ಐತೇನೆ ಅಂತೇಳಿ. ಇಲ್ಲಿ ಈಗ ಗ್ರೌಂಡ್ ಫ್ಲೋರ್ದಾಗ ಐತಿ. ಮತ್ತೊಂದು ಫಸ್ಟ್ ಫ್ಲೋರ್ ಫನ್ ಸೈನ್ಸ್ ಅಂತ ಐತಿ. ಇಲ್ಲಿ ನಮ್ಮ ಕಿರಣ್ ಅವರ ವಾಶ್ರೂಮ್ಗೆ ಹೋಗಿದ್ದಾರೆ. ವಾಶ್ರೂಮ್ದಿಂದ ಅವ್ರನ್ನ ಆಗಮನ ಮಾಡೋಣಂತ. ವಿನಾಯಕ್ ನೀಲನ್ ಅವರು ವಾಶ್ರೂಮ್ನಿಂದ ಬರ್ತಾ ಇದ್ದಾರೆ. ನಾವು ಅವ್ರನ್ನ ಸ್ವಾಗತ ಮಾಡುತ್ತಿದ್ದೇವೆ. ಬನ್ನಿ. ನಿಮಗಾಗಿ ಫನ್ ಸೈನ್ಸ್ ಕಾಯ್ತಾ ಇದೆ. ವಿದ್ಯುತ್ ಕ್ರಾಂತಿಯೇ ಇದನ್ನು ನೋಡ್ರಿ, ನಾನು ತಲೆ ತಿರ್ಗಾಯ್ತಿರದ ಅಟ್ಟಕಟ್ಟಿಗೆ ಇದು ಬ್ಲಿಂಕ್ ಆಗಿದೆ. ಬೆಲ್ ಎಲೆಕ್ಟ್ರಾನಿಕ್ಸ್ ಯಾವ ರೀತಿ ಐತಿ ಕಂಪ್ನಿ ಅನ್ನೋದನ್ನು ಒಳಗೆ ಕೊಟ್ಟಾರಂತ ನೋಡೋನು. ನನ್ನ ಮೆಮರಿ ಅದಕ್ಕೂ ಸಾಲಾಗಿದೆ ಒಟ್ಟ. AC ಬರಾಯ್ತಿತ್ತು ರೀ. ಡಿಜಿಟಲ್ ಹೋಲ್ಡರ್. ಏನಂತ ವಿಡಿಯೋ ಮಾಡಿದ್ರಿ ಇಲ್ಲೆಲ್ಲ? ಯಪ್ಪ, ನಾನಂತೂ ವಿಡಿಯೋ ಎಲ್ಲ ಓವರಾಲ್ ಒಮ್ಮೆ ತೋರಿಸ್ತಾನಂತ. ಯಾಕಂದ್ರೆ ಇದ್ರೊಳಗೆ ತೋರ್ಸಕ್ಕೆ ಸಿಕ್ಕಾಪಟ್ಟೆ ಐತಿ. ಇಲ್ಲೆಲ್ಲ ಕ್ಲೀನಿಂಗ್ ಸೆಕ್ಷನ್, ಕ್ಲೀನಿಂಗ್ ಸ್ಟೇಷನ್. ವಾ ಇದು ಫೋಟೋ ರೇಷನ್ ಡೆವಲಪಿಂಗ್. ನಮಗಂತೂ ಏನೂ ತಿಳಿಯಂಗಿಲ್ಲ. ಇದು ಯಾವ್ದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರ್ಬೇಕಿದೆ. ಇಲ್ಲಿ
ಯಾವುದೋ ಒಂದೊಂದು ಏನೇನು ನಾವು ಕೊಟ್ಟಾರಲ್ಲ ಅದ್ರ ಬಗ್ಗೆ ನಾವು ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಮುಂದನೇ ಇಟ್ಟಾರ ಅವನ್ನೆಲ್ಲ ಮೈಕ್ರೋಸ್ಕೋಪ್. ಕಿರಣ್ ಅವರು ಹೊಸ ಎಕ್ಸ್ಪೆರಿಮೆಂಟ್ ಮಾಡಲು ಹೊರದಿದ್ದಾರೆ. ಕಿರಣ್ ಅವರೇ, ಈ ಒಂದು ಎಕ್ಸ್ಪೆರಿಮೆಂಟಿಗೆ ಯಾರು ನಿಮಗೆ ಪ್ರೇರಣೆಯನ್ನು ಕೊಟ್ಟರು? ಪ್ರೇರಣೆ ಕೊಟ್ಟವ್ರು ಯಾರು? ಏನು ಚಂಡ ತೆಗಿ ಹಾಕಿ ಮತ್ತೇನು ಅದೇ ನೋಡೋದು. ಸೆಟ್ಲೈಟ್ ಕಮ್ಯುನಿಕೇಷನ್ ಹೆಂಗೆ ಮೊಬೈಲ್, ಟಿ ವಿ ಎಲ್ಲ ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಏನಿರ್ತಾವ್ರಲ್ಲ ಹೆಂಗೆ ವರ್ಕ್ ಅನ್ನೋದು ಕೊಟ್ಟಾರೋ. ಇದು ಸ್ಟೇಷನ್ ಐತಿ, ಅದ ಮ್ಯಾಲೆ ಉಪಗ್ರಹ ಸೆಟ್ಲೈಟ್ ಏನಂತವೆ. ಆಮೇಲೆ ಇದು ರಿಸೀವರ್, ಅದು ಟ್ರಾನ್ಸ್ಮಿಟರ್. ಇಲ್ಲಿ ಬಂದು ಇಲ್ಲೊಂದು ರಿಸೀವರ್ ಆಕತಿ, ಆಮೇಲೆ ಇಲ್ಲೆಲ್ಲದಕ್ಕೂ ಸರ್ಕ್ಯುಲೇಟ್ ಆಗತಿ. ಯಾವ್ಯಾವ ಡಿವೈಸ್ ಯೂಸ್ ಅನ್ನೋದು ಎಲ್ಲ ಕೊಟ್ಟಾರದ್ರೊಳಗ. ಒಣ್ಣತೆಯಿಂದ 15 ತನಕ ಎಲ್ಲ ಕಲಿತಾರೆ. ಸರಿಯಾಗಿ ಏನು ಮಾಡೋದು ಇದನ್ನೆಲ್ಲ ನೋಡೋಕೆ ಭಾರಿ ಅಂತ ಐತಿ. ಯಾಕಂದ್ರೆ ಎಲ್ಲ ಎಕ್ಸ್ಪೆರಿಮೆಂಟ್ ವಿತ್ ಮಾಡ್ಬೋದು ನಾವು ಇಲ್ಲೆಲ್ಲ. ವಿಡಿಯೋ ಮಾಡಿ ಸಾಕಾದ್ರೆ ನಂಗಂತೂ. ಇಲ್ಲಿ ಚಿನ್ನರ ವಿಜ್ಞಾನ ಅಂತ ಈಗ ಸಣ್ಣ ಹುಡುಗರಿಗೆ ಏನೇನು ಚಿನ್ನರ ವಿಜ್ಞಾನವನ್ನು ನೋಡೋಕೆ ನೀವು ಬಯಸ್ತೀರಿ? ಹಾಂ, ಹೌದು ಹೌದು ಹೌದಾ? ಹಂಗಾರೆ ನೋಡ್ರಿ ಇಲ್ಲೇ ಇದೆ. ಹಾಂ, ಹಾಕೋಏನು ಮಾಸ್ಕ್ ಅಣ್ಣ? ಹಂಗೆ ನೋಡ್ರಿ, ಹಂಗೆ ನೋಡ್ಬೋದು. ಹಾಂ ನೋಡಿ, ಅವ್ರು ಹೆಂಗೆ ನಡೀತಾರಲ್ಲ ಹಂಗೆ ಪ್ಲೇ ಹಾಕೊಂತಂಟಾವ. ಸಣ್ಣ ಹುಡುಗರಿಗೆ ಏನಂದ್ರೆ ABCD ಕಲ್ಸಕ್ಕೆ, ಇಲ್ಲಾಂದ್ರೆ ಪಿಯಾನೋ ಹೆಂಗೆ ನಡೆಯೋದು ಅನ್ನೋದನ್ನು ತೋರಿಸಿದೆ. ಮ್ಯೂಸಿಕಲ್ ಪೈಪ್ಸ್. ಅಯ್ಯೋ ಅಪ್ಪ ಎಟ್ ಅಂತ ತೋರಿಸೋದ. ಭಾಳ ಮಜಾ ಬಂತು ಇಲ್ಲಿ ಅಂತ ನೋಡೋಕೆ. ಒಂದು ಸಲ ವಿಸಿಟ್ ಮಾಡಲೇಬೇಕು ನೀವೆಲ್ಲರೂ. ಪಿಕ್ಚರೊಳಗೆ ಏನಾದರೂ ಹಾರೋದು, ಒಬ್ಬ ಮನುಷ್ಯ ಹಾರೋದು ಅಂತ ಹೋದಾರಲ್ರಿ, ಹಂಗೆ ಇದೆ. ಈಗ ಇದ್ರ ಮೇಲೆ ಒಂದು ಲೈಟ್ ಅಂತ ಏನಾರ ಇಟ್ಟಂದ್ರೆ ತಾನು ಹಾರಕ್ಕೆ ಶುರು ಮಾಡ್ತದೆ. ಹಿಂಗೆ ನಾವೇನು ಮಾಡ್ತಾವ್ರೆ ಕೈ ಹಾರಿಸೋದು. ಯಾಕಂದ್ರೆ ಕೈ ಎಲ್ಲ ಬೆವರು ಆಗಿಬಿಟ್ಟಾವ ಈಗ. ಇದು ಆ್ಯಕ್ಚುಲಿ ಸ್ಕಾಚೋಕ್ ಮೆಕ್ಯಾನಿಸಮ್ ಅಂತ ಬರ್ತದ್ರಿ ಮೆಕ್ಯಾನಿಕಲ್ದಾಗ. ಅದೇ ಥರ ಟರ್ಮ್ ಇದೆ. ಈಗ ಇದನ್ನು ಸಣ್ಣ ಹುಡುಗರಿ ಆಟಿಕೆ ಸಾಮಾನಿದೆ ನೋಡ್ರಿ ಹೆಂಗೈತಿ. ಹಾಂ, ತಿರುಗಿದಂಗೆ ತಿರುಗ್ತದೆ ಅದು. ಹಾಂ, ಬಾಲ್ಯಕ್ಕೆ ಮರಳಿದ ವಿನಾಯಕ್ ಬೆಟಗಿರಿ ಅವರು, ನಿಮ್ಮ ಬಾಲ್ಯ ನೆನಪಾಗ್ತಾ ಇದೆಯಾ? ಗೋಟಿ ಆಡಿದ್ದು, ಮೊಲದಿಂಬಾಟ ಆಡಿದ್ದು, ಕುರಿಗಳಿಂಬಾಟ ಆಟ ಆಡಿದ್ದು ಎಲ್ಲ ನೆನಪಾಗೈತ್ರಿ. ಒಬ್ಬರು ವ್ಯಕ್ತಿ ಕುಂತರು, JJ ಥಾಮ್ಸನ್ ಅನ್ನೋರ ನೋಡ್ರಿ ಇಲ್ಲೇ. ಅದ ನಮಸ್ಕಾರ. ನಿಮಗೆ ಕ್ಲಿಯರಾಗಿ ಕಾಣತ್ತಿರ್ತೀನಿ ನಂಗೆ ಅರ್ಥ ಮಟ್ಟಿಗೆ. ನೋಡ್ರಿ ಬೇರೆ ಕೂದಲಾಗಿದೆ ಎಲ್ಲ ಅದಾಗ. ಇಲ್ಲಿ ನೀವು ನೋಡತ್ತೀರಿ ಥರ್ಮಲ್ ಎನರ್ಜಿ. ಇದು ಸ್ಕ್ರೀನ್ ನಮ್ಮದೇ ಇದೆ. ಇಲ್ಲಿ ವಿಡಿಯೋ ಮಾಡೋಣ ನಮ್ಮ ಕ್ಯಾಮ್ರಾ ಹೆಂಗಂತ ನೋಡ್ರಿ ಅಲ್ಲಿ. ನೋಡ್ರಿ ಇದು ಎಕಡೆ ಐತಿದ? ಹಾಂ, ಈ ಕಡೆ ಇಲ್ಲಿ ಐತೆ ನೋಡ್ರಿ ಅದು ಥರ್ಮಲ್. ಹಾಂ, ಹಿಂಗೆ ಸ್ಟ್ರೇಟ್ ಸೀದಾ ಇಟ್ಟಾರ. ಹಿಂಗಿದಾನ ನಮ್ಮ ಸ್ಕ್ರೀನ್ ಕಾಣೈತೆ ಇಲ್ಲಿ. ನಾವು ಇಬ್ಬರು ಅವ್ರು ಥರ್ಮಲ್ ಇಮೇಜಿಂಗ್ ನಮ್ದು ಇಬ್ಬರದು. ಅಂದ್ರೆ ಏನು ಗೊತ್ತಾ, ಎಕ್ಸ್ರೇ ಇದ್ದಂಗೆ ನಂಗೆ ಅರ್ಥ ಮಾಡಿ. This one here, no danger. You try immediately. ಒಂದು 5 ನಿಮಿಷ ಪಿಕ್ಚರ್ ಥಿಯೇಟರ್ದಾಗ ಕುಂತವ್ರಿ. ನಾನು ಕಿರಣ 5 ನಿಮಿಷದ ವಿಡಿಯೋ ಕ್ಲಿಪ್ ನೋಡ್ಕೊಂತ ಒಪ್ಪ ಅಂತ. ನಾನು ಮತ್ತು ಕಿರಣ ಇಬ್ಬರು ಇದ್ರೆ ಒಳಗೆ ಒಟ್ಟು ಯಾರೂ ಇಲ್ಲ. ನಮ್ದು ಥಿಯೇಟರ್ ಇದೆ. ಹಿಂದೆ 20 ಚೇರ್ದಾವ. ಬೇಕಾದಾಗ ಮಕ್ಕೋರಿ ಏನು ಬೇಕಾದ್ ಮಾಡ್ರಿ ನೋಡ್ರಿ. ಎಷ್ಟು ಮಗ್ನಾಗಿದೆ ಅಂತ ವಿಡಿಯೋ ನೋಡೋದ್ರಾಗ. ಇಲ್ಲಿ ವಾ, ಯಾವುದೋ ಥಿಯರಿ ಕಾನ್ಸೆಪ್ಟ್ ನೋಡೋದು ನಾನು. ಸ್ಟೋರಿ ಆಫ್ ಇಲೆಕ್ಟ್ರಾನಿಕ್ಸ್ ನಾನು ಯಾವುದೋ ಒಂದು ಗ್ಯಾಲಕ್ಸಿ ಎಂಟ್ರಿ ಹೊಡೆದಂಗೆ ಅನ್ಸೈತಿ. ವಾ, ನೀವು ಯಾವ ಗ್ಯಾಲಕ್ಸಿ ಇದಾವ್ರಿ? ನೀವು ಎಲ್ಲವ್ರ? ಬಯಾಲಜಿಕಲ್ ಡಿಪಾರ್ಟ್ಮೆಂಟಾ ನಿಮ್ದು? ಏನು ಇದೆ? ವಾ ದೋಸ್ತ, ಇದೇನೋ ನಮಗೆ ತಿಳಿಯೋದು ಹೊಳೆಯೋದು ಅಲ್ಲದ ನನಗೆ ಅನ್ಸೋ ಮಾಡಿ.
ಫಾರ್ಮಾಸಿಟಿಗೆ ಇಲ್ಲಿದ್ದೇವೆ. ಫಾರ್ಮಸಿ ಏನಾದರೂ ರೋಗ ರುಜಿನಿಗಳು ಬಂದ್ರೆ ಇಲ್ಲಿಂದ ಟ್ಯಾಬ್ಲೆಟ್ ಒಯ್ಬೇಕು. ಇದೆಲ್ಲ ಅದಾವು. ಇದ್ರ ಬಗ್ಗೆ ಜಾಸ್ತಿ ಏನು ಎಕ್ಸ್ಪ್ಲನೇಷನ್ ಮಾಡೋಂಗಿಲ್ಲ. ಡೌಟಿಗೆ ಇವ್ರಿಗೆ ಫೋನ್ ಹಚ್ಚಿ ಕೇಳ್ರಿ. ಇವ್ರೇನು ಕರೆ ನಿಂತಂಗೆ ನಿಂತ್ಬಿಟ್ಟಾರ ಅವ್ರು. ಇವರಿಗೆ ಫೋನ್ ಹಚ್ಚಿ ಬಿಡೋದೊಂದು. ಫಾರ್ಮಸಿ ಡಿಪಾರ್ಟ್ಮೆಂಟಿಂದ ಈಗ ಹೊರಗೆ ಹೊಂಟವು. ಈ ಕಡೆ ಹೊಂಟಂದ್ರೆ ಈಚೆ ಕಡೆ ಹೋಗ್ಬೇಕು ನಾವೀಗ. ಯಾಕಂದ್ರೆ ಎಲ್ಲ ನೋಡ್ಕೊಂಡು ಹೊಂಟೇವೆ ಈಗ. ಏನೋ ಒಂದು ಸ್ಪೇಸ್ ಸ್ಟೇಷನಿಂದ ಬಂದಂಗಂತ ಆಯ್ತು. ಅದು ಭಾರಿ ಸ್ಪೇಸ್ ಟೆಕ್ನಾಲಜಿ ಐತ್ರಿ. ಅದ್ರ ಮುಂದೆ ಇಲ್ಲಿ ಒಂದು ಏನೈತೆ ಅಂದ್ರೆ ಎಕ್ಸಿಬಿಷನ್ ಸೆಂಟರ್ ಐತಿ, ಇಂಡಸ್ಟ್ರಿಯಲ್ ಎಕ್ಸಿಬಿಷನ್. ಅದಿನ್ನೂ ವರ್ಕಿಂಗ್ದಾಗ ಐತಿ, ಪ್ರೊಸೆಸ್ ಒಳಗೆ ಐತಿ. ಈಗ ನೆಕ್ಸ್ಟ್ ನೋಬೆಲ್ ಎಕ್ಸಿಬಿಷನ್ 2020 ಯಾರ್ಯಾರು ನೋಬೆಲ್ ಪ್ರಶಸ್ತಿ ತೊಗೊಂಡ್ರು, ಅದಕ್ಕೆ ಯಾರ್ಯಾರು ಅರ್ಹರಾಗಿರು ಅವ್ರದ್ದೆಲ್ಲ ಇದೈತಿ ಇಲ್ಲಿ. ಬಟನ್ ಪ್ರೆಸ್ ಮಾಡ್ತಾನೋ ಅದು ಮೇಲೆ ಏರ್ ಪ್ರೆಷರ್ಗೆ ಮೇಲೆ ಹಾರಕ್ಕೆ ಶುರು ಮಾಡ್ತೈತೆ. ಹಂಗೆ ಫ್ಲೈಟ್ ಹಾರ್ತೈತೆ. ಕಿರಣ್ ಹೆಲಿಕಾಪ್ಟರ್ ಹಾರಿಸ್ತಾರ. ವಾವ್, ಏನು ಇದೆ ಮತ್ತು ಕಲ್ತ ಬಿಡ್ಲಿ ನೀ ಚಾಪರ್ ಆಯ್ತು ದೋಸ್ತ. ಬೈರಿ ಆದ ಬಿಂಡಿಂದ ಬೇಡ. ನಾವೊಂದ್ಸಲ ಕುಂದಿರ್ತೇನೋ, ಕಿರಣಿ ಒಂದ್ಸಲ ಕುಂದಿರ್ತೇನೋ. ಇದು ಭಾರಿ ಇದ್ರದ ಹೆಂಗೆ ಅಂತಂದ್ರೆ ನಾವು ಈ ಕಡೆ ತಿರುಗಿಸ್ಬಿಡ್ಕ ಈ ಕಡೆ ತಿರುಗುತ್ತೆ, ಈ ಕಡೆ ತಿರುಗಿಬಿಡ್ಕ ಈ ಕಡೆ ತಿರುಗ್ತದ. ಆ ಜಾತ್ರೆಗೆ ಇರ್ತಾವಲ್ಲ, ಜಾತ್ರೆಗಿನ್ಕಿಂತ ಜಬರ್ದಸ್ತ್ ಐತಿದ. ನಾವು ನಮ್ಮ ಪವರ್ಲಿ ಎಷ್ಟು ಇರುತ್ತಲ್ಲ ಅಷ್ಟು ಸ್ಪೀಡ್ ತಿರುಗ್ತದೆ. ಮಸ್ತ್ ನಮ್ಮ ಮನ್ಯಾಗ ಒಂದು ಮನೆ ಸಿಡೋಬೇಕಿಂತ ಅದಲ್ಲ. ಇಸ್ರೋದವ್ರು ಉಪಗ್ರಹ ಉಡಾವಣೆ ಮಾಡ್ತಾರೆ. ಅದು ಹೆಂಗೆ ಉಡಾವಣೆ ಮಾಡ್ತಾರೋ, ಏನು ಇರ್ತೈತಿ ಅದ್ರ ಬಗ್ಗೆ ಇಲ್ಲೆಲ್ಲ ಕೊಟ್ಟರು. ಮತ್ತು ಇಲ್ಲೊಂದಷ್ಟು ಆಪ್ರೇಟಿಂಗ್ ಮಷಿನ್ಗಳು ಅದಾವು. ನೋಡು ನಾವು ಏನಕ್ಕೆ ಅಂತ ಹೇಳಿ ನಾವು ಇಲ್ಲಿ ನೋಡ್ರಿ ಅದ ಸೆಟ್ಲೈಟ್. ಇವೆಲ್ಲ ತಾರಿಕಂಬಗಳು ದೊಡ್ಡ ದೊಡ್ಡ. ಆಮೇಲೆ ಇಲ್ಲಿಂದ ಏನು ಮಾಡ್ತಾರೋ ಪ್ಯಾಡ್ ಇದು ಮಾಡ್ತಾರೋ ಲಾಂಚ್ ಪ್ಯಾಡ್ ಇಸ್ರೋದು. ಇಲ್ಲಿಂದ ಅದೇನು ಇಂಜಿನಿಯರ್ ಲೈನ್ ತೊಗೊಂಡು ಇಲ್ಲಿಂದ ಹೋಗ್ತಾರೋ ಅಲ್ಲಿ ಹೋಗಿ ಇನ್ಸ್ಟಾಲ್ ಮಾಡ್ತಾರೋ. ಇಲ್ಲಿಂದ ಸ್ಪೇಸ್ ಒಳಗೆ ಒಂಚೂರು ಟೆಕ್ನಿಕಲ್ ಪ್ರಾಬ್ಲಮ್ ಬಂದೈತಿ. ನಮ್ಮ ಕಿರಣ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್ ಕಿರಣ್ ಅವರು ಅದನ್ನು ಸರ್ಚ್ ಮಾಡ್ತಾರೋ. ನಮ್ಮ ಕಡೆ ಏನಕ್ಕೆ ಅಷ್ಟು ಕಾರ್ಯಕ್ರಮ ನಾವು ಮಾಡ್ತಾನೋ. ಮತ್ತೀಗ ಮೇಲಿಂದ ಆರ್ಡರ್ ಬಂದೈತೆ ನಮಗೆ. ಫುಲ್ ಟೈಮಿಂಗ್ ಕೊಟ್ಟಾರೋ. ನಿಮ್ಮ ಕೆಲಸ ನೀವು ಮಾಡಿರಿ. ಈಗ ವಿಡಿಯೋಗಳು ನೆಕ್ಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮಟ್ಟ ಟ್ರ್ಯಾಕಿಂಗ್ ನಡೆದೈತೆ. ಈಗ ನೆಕ್ಸ್ಟ್ ಏನು ಪ್ರೊಸೆಸ್ ಎಲ್ಲ ನಾವು ಈಗ ಏನು ಮಾಡಿದ್ವಿ ಅಂದ್ರೆ ಉಪಗ್ರಹನ ಉಡಾವಣೆ ಮಾಡಿದೆವು. ಈಗ ನಮಗೆ ಸದ್ಯಕ್ಕೆ ಹೋಗೋದೈತಿ. ಅದ್ರ ಸಂಬಂಧಾಗಿ ನಮ್ದು ವರ್ಕನ್ನು ನೆಕ್ಸ್ಟ್ ಕೊಟ್ಟಾಗೋದು ಇಂಟ್ರೊಡಕ್ಷನ್. ಈಗ ಕೊಡ್ರಿ ಏನಕ್ಕೆ ನಿಮ್ದೆಲ್ಲ ವರ್ಕ್ ಬೇರೆ ಬೇರೆ ಕೊಡ್ಬೇರಿ. ಬಂದ್ರಿ ಬರ್ರಿ. ಮುಂದಿನ ಸಲ ಏನಾದರೂ ಚಂದ್ರಲೋಕಕ್ಕೆ ಇಲ್ಲಾಂದ್ರೆ ಬೇರೆ ಗ್ರಹಕ್ಕೆ ಯಾರಾದರೂ ಒಬ್ಬರನ್ನ ಕಳಿಸೋ ಇತ್ತಂದ್ರೆ ನಾವು ಹೊಸ ಒಬ್ಬ ಅತಿಥಿಯನ್ನಾಗಲಿ ಎಸ್ಟ್ರೋನಾಟನ್ನು ನಾವು ಕಂಡಿಡ್ದೆವು. ಅದ್ರ ಸಂಬಂಧ ನಮ್ಮ ಊರಿಂದ ಒಂದು ಪ್ರತಿಭೆ ಹೋಗ್ತಾ ಇದೆ. ಅವ್ರು ಯಾರು ಅಂದ್ರೆ ಮತ್ತು ಬೇರೆ ಯಾರೂ ಅಲ್ಲ, ಕಿರಣ್ ಬೆಟಗೇರಿ ಅವರು. ಬೆಟಗೇರಿ ಒಬ್ಬ ಯುವಕ, ಹಳ್ಳಿಯ ಒಂದು ಹುಡುಗ. ಆದ್ದರಿಂದ ನಾವು ಏನಂತಾರೆ ಹೊತ್ಪೂರ್ವಕ ಅಭಿನಂದನೆಯಿಂದ ಬಾರ್ಲಿ ಚೀಟಿ ಎಲ್ಲ ಫೇಲ್ ಮಾಡಿದ್ರು. ಸೆಟಲೈಟ್ ಭೂಮಿ ಸುತ್ತ ಹೆಂಗೆ ಸುತ್ತೈತೆ ಅನ್ನೋದನ್ನು ಇಲ್ಲೊಂದು ಸಣ್ಣ ಮಾಡಲ್ ಕೊಟ್ಟಾರ ನೋಡ್ರಿ. ಇದು ಹೆಂಗೈತಿ. ಕಲ್ಪನಾ ಚಾವ್ಲಾ, ದೇಶ ಮೆಚ್ಚಿದ ಹುಡುಗಿ ಕಲ್ಪನಾ ಚಾವ್ಲಾ. ಸ್ಪೇಸ್ ಮೆಟೀರಿಯಲ್, ಸ್ಪೇಸ್ ಪಿನ್ ಆಪ್ಷನ್ ಇದೆ. ಇಂಡಿಯಾಸ್ ಫಸ್ಟ್ ಮಿಷನ್ ಟು ಮೂನ್ ಚಂದ್ರಯಾನ. ಚಂದ್ರಯಾನ ಪಿಕ್ಚರ್ ಬಂದಿಲ್ಲಲ್ಲ.
ಬಂದಿಲ್ಲ. ಮಿಷನ್ ಮಂಗಲ ಇದು ಅಲ್ಲಿದೆ, ಮೂನ್ ಇದೆ. ಸ್ಯಾಟಲೈಟ್ ಲಾಂಚ್ ವೆಹಿಕಲ್ SLV-3 ಅಬ್ದುಲ್ ಕಲಾಂ ಅವರು APJ ಅಬ್ದುಲ್ ಕಲಾಂ ಅವರ ಒಂದು ಕೊಡುಗೆ ಭಾರತಕ್ಕೆ. ಸ್ಪೇಸ್ ಒಳಗೆ ಯಾವ ರೀತಿ ಮಾರ್ಸ್ ಆರ್ಬಿಟರ್ ಮಿಷನ್ ಇದೆ. ರಾಕೆಟ್ಸ್ ನಾ ಇಲ್ಲಿ ವಿಡಿಯೋ ಮಾಡೋದು ಹೆಂಗೆ ಕಾಣಾಯ್ತು ನೋಡ್ರಿ. ಇಲ್ಲೇ ಇದು ರಾಕೆಟ್ ಇದ್ದಿದ ನಮ್ಮ ಭಾರತದ ಲಾಂಛನ ಇಲ್ಲದ್ರ ಮೇಲೆ ಐತಿ. ಸಿಂಹ 4 ಮುಖದ ಸಿಂಹ ಹತ್ರ ಮೇಲೆ ಐತಿ, ಸಿಂಹಾದ್ರಿಯ ಸಿಂಹ. ಈಗ ನೋಡ್ರಿ ಸ್ಯಾಟಲೈಟ್ ಇದೆ, ಮೇಲಿಂದ ಇಮೇಜ್ ಕಾಣ್ತಿರ್ತೈತಲ್ಲ ಅದರ ಇಮೇಜ್ ಇದೆ. ಇದನ್ನು ಎಕ್ಸ್ಪ್ಲನೇಷನ್ ಮಾಡಿ ಹೇಳ್ತಾರೆ ಅವರ ಸ್ಯಾಟಲೈಟ್ ಇಮೇಜ್. ರಾಕೆಟ್ ಕಂಪೋನೆಂಟ್ಸ್ ಇವೆಲ್ಲ ತಾಮ್ರದ್ದು ಇರ್ತಾವೆ ನೋಡ್ರಿ. ಫುಲ್ ಇಗ್ನೈಟರ್ KSLV ಸ್ಟಾರ್ ಆನ್. ನಿಮ್ಮ ದೇಹದ ತೂಕ ಯಾವ ಯಾವ ಗ್ರಹಗಳಲ್ಲಿ ಯಾವ ಯಾವ ರೀತಿ ಇರ್ತೈತೆ ಅನ್ನೋದನ್ನು ಇದ್ರೊಳಗೆ ಕೊಟ್ಟಾರೋ. ಒಂದೇ ನಿಮಿಷ ಹಂಗೆ ನಿಂದ್ರಿ ಕಿರಣ್ ಅವ್ರೆ, ನಾವು ನೋಡಿ ಹೇಳ್ತೀನಿ ನಿಮ್ಗೆ. ಮರ್ಸಿ ಒಳಗೆ ನಿಮ್ದು 28 ಕಿಲೋ ಇರ್ತೈತಿ. ಅದಂದ್ರೆ ವಿನಸ್ ಒಳಗೆ 68, ಅರ್ತ್ ಒಳಗೆ 75 ಬರೋಬ್ಬರ ಐತೆ. ಆಮೇಲೆ ಮೂನ್ 12, ಮಾರ್ಸ್ ಒಳಗೆ 28, ಜುಪಿಟರ್ದಾಗ 17, ಆಮೇಲೆ ಸ್ಯಾಟರ್ನ್ದಾಗ 68, ಯುರೇನಸ್ದಾಗ 66, ನೆಪ್ಚೂನ್ದಾಗ 94 ಐತೆ. ದೋಸ್ತ ನೀ ಅಲ್ಲೇ ಹೋಗಿ ನೀತನ್ನ ನಿನ್ನ ಚಲೋ ಇದೆ ಅಲ್ಲಿ ವೇಟ್, ಅಲ್ಲೇ ಹೋಗ್ಬಿಡ್ನಿ. ಬಾಷಿದ ಪವರ್ ಟೂಲ್ ಇವೆಲ್ಲ ಸ್ಪೇಸ್ ಒಳಗೆ ಹಾಕೊಳ್ಳುವಂಥ ಜಾಕೆಟ್ ಇರುವ. ನೆಕ್ಸ್ಟ್ ಏನಾದರೂ ಹೋದ್ರೆ ಕಿರಣ್ ಅವ್ರಿಗೆ ಕೊಡತಕ್ಕದ್ದು ಮೋದಿಜಿ ಅವರ ಒಂದು ಕೈಯಿಂದ ಅವರಾಗೆ ಹಸ್ತಾಂತರ ಮಾಡಿ ಕಾಸು ಅವ್ರಿಗೆ ಕೊಡ್ತಾರೋ, ಇವ್ನು ಹಾಕೊಂಡು ಅವ್ರು ಸೀದಾ ಹೋಗಿಬಿಡ್ತಾರೆ. ಇಲ್ಲೇ ಅಲ್ಲೇ ತಿನ್ನೋವಂಥ ಸಾಮಾನು ನೋಡ್ರಿ. ಇಲ್ಲೆಲ್ಲ ಸೋಯಾ ವೆಜ್ ಪಲಾವ್ ತಿಂತಾರೆ ಅವ್ರು, ಆಮೇಲೆ ಬಾಸುಮತಿ ರೈಸ್ ತಿಂತಾರಂತ, ಆಮೇಲೆ ಇನ್ಸ್ಟಂಟ್ ಛೋಲೆ ಅಂದ್ರೆ ಕಡ್ಲಿ ಬೇಳೆ ಆತಿದ, ಮತ್ತು ಆಮೇಲೆ ರೆಡಿ ಟು ಈಟ್. ಇವನ್ನ ಹಂಗೆ ಬಿಸಿನೀರು ಹಾಕಿ ಕುಡಿದು ಅಂದ್ರೆ ಅಲ್ಲಿ ಬಿಸಿನೀರು ಐಸ್ ಕ್ರೀಮ್ ಎಲ್ಲ ಕೊಡ್ತಾರೆ ಅವ್ರು. ಬೇರೆ ಅದ್ರೆ ಅಂದ್ರೆ ಈಗ ಕಲ್ಕೊಂಡ್ಬಿಡ್ರಪ್ಪ ನೀವು, ಈಗಿನ ತಿನ್ನಕ್ಕೆ ಶುರು ಮಾಡ್ಕಿರ್ನಿ. ಬಾಯ್ ಬಾಯ್. ಇದು ಇಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಮಾಹಿತಿಗಳು ಇಲ್ಲಿದ್ರೊಳಗೆ ಅದಾವು. ಆಮೇಲೆ ಸ್ಪಾರ್ಕ್ ಥಿಯೇಟ್ರ್ ಇದ್ರೊಳಗೆ ನಾವೀಗ ಕುಂದಿರ್ತಾವಂತ ಕಾಸು ಕೇಳ್ತಾವಂತ. ಇಲ್ಲಿ ಇನ್ನೊಂದು ಏನು ವಿಶೇಷತೆ ಅಂತಂದ್ರೆ ಸಣ್ಣ ಹುಡುಗರು ಇಲ್ಲಿ ಕರ್ಕೊಂಬರೋದ್ರ ಆಟ ಆಡೋಕೆ. ಯಾಕಂದ್ರೆ ಆ ಹುಡುಗರು ಏನೋ ಮುರಿಲಿ ಏನೋ ಮಾಡಲಿ, ಮುರಿಯುವಂಥ ಸಾಮಾನ್ಯ ಇಲ್ಲಿ ಎಲ್ಲ ಕಬ್ಬಿಣದನ್ನ ಅದಾವೆ. ವರ್ಚುವಲ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗೆ ಕ್ರಿಯೇಟ್ ಆಕೈತೆ ಅನ್ನೋದನ್ನು ನೋಡ್ರಿ. ಇಲ್ಲಿ ಬಟ್ ನೀರು ತುಂಬಿದ್ರೆ ಇಲ್ಲೇ ಕೆಡೋದನಿಗೆಲ್ಲ ನೀರು ಬಿದ್ದು ಇದ್ರದ್ದು ಏನು ಪ್ರೊಸೀಜರ್ ಐತಂದ್ರೆ, ತಿಳುವು ತಂತಿ ಒಳಗೆ ವಿದ್ಯುತ್ ಕಡಿಮೆ ಇರ್ತೈತಂತ, ದಪ್ಪ ತಂತಿ ಒಳಗೆ ವಿದ್ಯುತ್ ಹೆಚ್ಚು ಇರ್ತೈತೆ. ಅದರಿಂದ ಏನು ಮಾಡ್ತಾನೆ ಅಂದ್ರೆ ಲಿಫ್ಟ್ ಮಾಡ್ತಾನೆ. ಈಗ ನೀರು ಸ್ಟೋರೇಜ್ ಆಕೈತಿ. ಸ್ಟೋರೇಜ್ ಆಗಿದ್ರೆ ಏನಂತಂದ್ರೆ ನೀರು ಬಂದು ಇಲ್ಲಿ ಟರ್ಬೈನಾಗ ಬೀಳ್ತೈತೆ. ನೋಡ್ರಿ ಹೆಂಗಂತ ಇಲ್ಲಿ ನೀರು ಫ್ಲೋ ಆಗೈತಿ. ಆಮೇಲೆ ಇಲ್ಲಿ ಟ್ಯಾಂಕ್ ತುಂಬತೈತಿ. ಟ್ಯಾಂಕ್ ತುಂಬಿಡ್ಕೆ ಏನಕ್ಕೈತೆ ಅಂದ್ರೆ ಟರ್ಬೈನ್ಸ್ ಸ್ಟಾರ್ಟ್ ಮಾಡ್ತೈತಿ. ಏನು ಬಿಡೋಣ ಎಷ್ಟು ಸ್ಪೀಡ್ ತಿರ್ಗಾಗೈತೆ ನೋಡ್ರಿ. ಇಂಥದ್ದೊಂದು ಮನ್ಯಾಗ ಇತ್ತಂದ್ರೆ ಮತ್ತೆ ಕರೆಂಟ್ ನಾವೇ ಜನ್ರೇಟ್ ಮಾಡ್ಬೋದಿಲ್ಲ ರೀ. ಹೆಂಗಂತಾರೆ ಇಲ್ಲಿ ಲೈಟ್ ಹತ್ತೈತೆ ನೋಡ್ಲಿ. ವಾ ಏನು ಇದೆ ಇದೆ ವಿದ್ಯುತ್ ನಾನಕ ನಡೆದಿಂದ. ಉಷ್ಣ ವಿದ್ಯುತ್ ಸ್ಥಾವರ ರಕ್ಷಣೆ ಅಂದ್ರೆ ಇದ್ರಾಗೈತೆ ನೋಡ್ರಿ ಕೈಗಾದಾಗ, ಆ ಥರದ್ದು ಇದು ಥರ್ಮಲ್ ಪವರ್ ಪ್ಲಾಂಟ್ಸ್, ಥರ್ಮಲ್ ಪವರ್ ಸ್ಟೇಷನ್. ಏನೋ ಮಾಡಿದ್ ನಾವು. ಓಹೋ ಇಲ್ಲಿಂದ ಗಾಳಿ ಹೋಗ್ತದೆ. ಒಂದಷ್ಟು ವರ್ಕಿಂಗ್ದಾಗಿಲ್ಲ, ಒಂದಷ್ಟು ವರ್ಕಿಂಗ್ದಾಗ ಅದಾವು. ಏನು ಅದೇ ಇವ್ರೇನೋ ಹಚ್ಚು ಆಧಾರ್ ಪಾಯಿ ಇಲ್ಲಿ. ಇಲ್ಲಿನಿಂದ ಒಮ್ಮೆ ಹತ್ತಿತ್ತಲ್ಲ ಬಟನ್ ಹತ್ತು ಹುಡುಕ. ಜಿಯೋ ಥರ್ಮಲ್ ಪವರ್ ಪ್ಲಾಂಟ್ಸ್. ವಾ ಇದೇನು ರೀ ಒಂದ್ಸಲ ಆಯ್ತು ನಾವು ವರ್ಕ್ ಆಗತ್ತಿಲ್ಲ ಅನ್ನೋದು, ಇದು ಆ ಕಡೆ ಹೋಗ್ಬಿಡ್ಕ ವರ್ಕ್ ಆಗ್ತದೆ.
ಭಾರಿ ಆಯ್ತು ಬಿಡ್ರಿ ಸೋಲಾರ್ ಕಾರ್ ಗಾಡಿ ಇನ್ನು ಈ ಆ ಕಡೆ ಹೋಗ್ಬಿಡಕ್ಕೆ ಸ್ಟಾರ್ಟ್ ಆಗಿರ್ತೈತಿ ಅದು ಗಾಡಿ ಸುತ್ತಾಕ್ ಶುರು ಆಕೈತಿ ಈಗ ನಿಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಈಗ KAB ಇದು KAB ಅಂತ ಒಂದು ಸ್ಟೇಷನ್ ಇದೆ ಈ ಸ್ಟೇಷನಿಂದ ಇಲ್ಲಿ TC ಕಳಿಸ್ತಾರೆ ಆ TC ಹೊಲ್ದಾಗಿನ TC ಮನ್ಯಾಗಿನ TC ಊರಾಗಿನ ಒಂದು TC ಗಲ್ಲಿಯಾಗಿನ ಒಂದು TC ಅಂತೇಳಿ ಅಲ್ಲಿಂದ ಹಿಂಗೆ ಸಬ್ ಸ್ಟೇಷನ್ ಬರ್ತೈತಿ ಆಮೇಲೆ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಅಂತ ಬರ್ತೈತಿ ಆಮೇಲೆ ಮನೆಗೆ ಬರ್ತೈತಿ ಸೀದಾ ಮನೆಗೆ ಬರೋಕೆ ಲೈಟ್ ಹತ್ತಾವು ಇಂಡಸ್ಟ್ರಿಗಳಿಗೆ ಜಾಸ್ತಿ ವೋಲ್ಟೇಜ್ ಸಪ್ಲೈ ಆಕೈತಿ ಆಮೇಲೆ ಆಫೀಸ್ಗಳಿಗೆ ಒಂದಷ್ಟು ಮಿನಿಮಮ್ ಲೋಡ್ ಇರ್ತೈತಿ ಅದ್ರ ಮೇಲೆ ಕ್ಯಾರಿ ಹಾಕೊಂಡು ಹೋಗ್ತದ ಮತ್ತೆ ಬಾಲ್ಯಕ್ಕೆ ಮರಳಿದ ಕಿರಣ್ ಬೆಟಗೇರಿ ಅವರು ಅವ್ರು ಎಷ್ಟು ಪವರ್ ಜನ್ರೇಟ್ ಮಾಡ್ತಾರೆ ಅನ್ನೋದನ್ನು ಅಯ್ಯೇ ಇವ ಪವರ್ ಜನ್ರೇಟ್ ಅಲ್ಲಿ ಇದೆ ಫುಲ್ ಬೆಂಕಿ ಹತ್ತಾಕೈತೆ ಹೋಗ್ರಿ ಇಲ್ಲಿ ಹೌದಾ ಒಲಿಯ ಫುಲ್ ಸ್ಪೀಡ್ದ್ರೆ ಹಾಕೈತಿಪ್ಪ ಅದು ಎಲೆಕ್ಟ್ರಿಸಿಟಿ ಸೇಫ್ಟಿ ಮೈಕ್ರೋ ಹುಡುಗರಿಂದ ಸೇಫ್ಟಿ ಇರಬೇಕು ಅದ ಆಮೇಲೆ ಇದು ಸರ್ಕ್ಯೂಟ್ ಬ್ರೇಕರ್ ಇರ್ತದೆ ರೀ ಆ ಥರದ್ದು ಇದೆ ಆದ ನಂತರ ಇದು ಮನೆ ಒಳಗೆ ಅದು ಅಡುಗೆ ಮನೆ ಆಮೇಲೆ ಇದು ಬ್ಯೂಟಿ ಪಾರ್ಲರ ಇದು ಹಾಲ್ ಅಲ್ಲೇ ಅದೇನದ ಹೇರ್ ಡ್ರೈಯರ ಮೇಡಮ್ ಅವರ ಹೇರ್ ಡ್ರೈಯರ್ ಮಾಡತ್ತಾರು ಮೋಟ್ರ್ ಇದು ನಾರ್ತ್ ಅದ ಸೌತ ಇದು ಟೆಲಿಫೋನ್ಸ್ ಇವ ಹಳಿ ಟೈಮದ್ದು ಇದು ನೋಡ್ರಿ ಇದನ್ನ ಟೆಲಿಫೋನ್ ಹಳಿ ಕಾಲದ್ದು ಹೆಂಗೆ ಏನೇನದ ಅಂತೇಳಿ ಫಸ್ಟ್ ಟೈಮ್ ಇದು ಕ್ರಾಸ್ ಬಾರ್ ಸಿಸ್ಟಮ್ ಡೆಮಾನ್ಸ್ಟ್ರೇಷನ್ ಮಾಡಲ್ ಇಲ್ಲಿಂದ ಫೋನ್ ಹಚ್ತಾರಂತ ನೋಡ್ರಿ ಇಷ್ಟು ದೊಡ್ಡದಿರಲಿಂದ ಹೊಸ ಟೆಲಿಫೋನ್ಸ್ ಅದೊಂದು ಟೈಪ್ ಇದೊಂದು ಟೈಪ್ ಆಮೇಲೆ ಸ್ಟಾರ್ಟ್ ಹಾಕೊಂತ OnePlus ತನಕ ಬಂದವ್ರಿ ಈಗ ಯಾವ್ಯಾವ ರಾಜ್ಯದಾಗ ಯಾವ್ಯಾವ ದೇಶದೊಳಗೆ ವೆದರ್ ಕಂಡೀಷನ್ ಹೆಂಗೈತೆ ಅನ್ನೋದು ಹಿಂಗೆ ತೋರ್ತೈತೆ ನೋಡ್ರಿ ವೆದರ್ ಮೇಜರ್ಸ್ ಈಸ್ ಇನ್ ವರ್ಲ್ಡ್ ಇದು ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ಅಂತ ನೋಡ್ರಿ ಕಂಪ್ಯೂಟರ್ ಹೆಂಗೆ IBMದವ್ರದ್ದು 1401 ಇಷ್ಟು ದೊಡ್ಡ ಕಂಪ್ಯೂಟರ್ ಇತ್ತು ಅಂತ ಇವರೆಲ್ಲರೂ ಆಗಿನ ಟೈಮಿಂದ ಯುವಕರು ಅತ್ಯಂತ ಪ್ರತಿಭಾವಂತ ಯುವಕರು ಇವರೆಲ್ಲ ಇವರ ಬಗ್ಗೆ ಎಷ್ಟು ಹೇಳಿ ಹೊಗಳಿದಾರೋ ನಮಗೆ ಮಾತುಗಳು ಸಾಲದು ಬರ್ತಾರೆ ಫನ್ ಸೈನ್ಸಿಗೆ ಹೊಂಟವಿ ಈಗ ನಾವು ಫನ್ ಸೈನ್ಸ್ ಹೆಂಗಿರ್ತೈತೆ ಅನ್ನೋದು ನೋಡೋಣ ಬರ್ರಿ ಈಗ ಬರ್ನಾಲಿಸ್ ಮೇನ್ ಇಲ್ಲೇ ಏರ್ ಸ್ಟಾರ್ಟ್ ಮಾಡೋದು ಎರಡು ಬಾಲ್ಗಳ ನಡುವೆ ಏರ್ ಸ್ಟಾರ್ಟ್ ಮಾಡಿದಾಗ ಏನಕ್ಕೆ ಅಂದ್ರೆ ಈ ಎರಡು ಬಾಲ್ಗಳು ನಿಯರ್ ಬರ್ತಾವಂತ ನಿಯರ್ ಬರತ್ತಾವ ಒಟ್ಟು ಕಾನ್ಸ್ಟೆಂಟ್ ಇರ್ಬೇಕಂತ ಕಾನ್ಸ್ಟೆಂಟ್ ಇದ್ದಾಗ ಬರ್ತೈತೆ ಇದು ಬರ್ನಾಲಿಸ್ ಥಿಯರಿ ಒಂದು ಕೋನನ್ನು ಕಟ್ ಮಾಡಿದಾಗ ಎಷ್ಟು ಭಾಗ ಆಗ ವಿಂಗಡಣೆ ಕಾಣೋದನ್ನು ಕೋನಿಕ್ ಸೆಕ್ಷನ್ ಅಂತಾರೆ ಇದಕ್ಕೆ ಗುಡ್ ಶಬಾಷ್ ಇದೇನಂದ್ರೆ ಇನ್ಫಿನಿಟಿ ವೆಲ್ ಬಾವಿ ಅಂದ್ರೆ ಒಟ್ಟು ಎಷ್ಟು ನೋಡ್ತೀರಿ ಅಷ್ಟು ದೂರ ತನ ಇದು ಕಾಣ್ತೈತೆ ನಿಮ್ಗೆ ಈ ಕರ್ನ ಸಿಕ್ಕಾಪಟ್ಟಿ ದೂರ ಐತ್ರಪ್ಪ ಇದು ಅದೇ ಗೊತ್ತಾಯ್ತು ಇದ್ರ ಇರ್ತಲ್ಲ ಕನ್ನಡಿಗಳ ಏನಾಗೈತೆ ಸುಳಿ ಓ ಬಾವಿಯಾಗದು ಸುಳಿ ಬರ್ತಾವಲ್ರಿ ಬಾವಿ ಒಳಗೆಲ್ಲ ನದಿ ಒಳಗದು ಅದ ನೋಡ್ರಿ ಅದು ಓ ವಾ ಎಷ್ಟು ಸ್ಪೀಡ್ ಬರಾಯ್ತದ ವಾ ಮಸ್ತ್ ಬರಾಯ್ತು ದೋಸ್ತ ಏ ಎಷ್ಟು ದೂರ ಬಂದು ನೋಡ್ರಿ ಅದು ಪೂರಾ ತೆಳಗಿಂತನ ಬಂದ ಮತ್ತು ಹಿಂಗೆ ಸಿಕ್ಕರು ಬಿಟ್ಟಾರು ಪೂರಾ ಸಾತ್ತ ಹೋಗ್ತಾರ ಇಲ್ಲಿ ಸಿಕ್ಕ ಸತ್ಯ ನಾಸ ದೋಸ್ತ ಹೆಣನೂ ಸಿಗೋದಿಲ್ಲ ಒಟ್ಟ ಹಾಂ ನಾವು ಎಷ್ಟು ಸ್ಪೀಡ್ ಮಾಡ್ತೇವೆ ಒಟ್ಟು ಕಂಟಿನ್ಯೂ ಹಂಗೆ ಸ್ಟಾರ್ಟ್ ಆಗಿದ್ರ ಅದು ಹೆಂಗೆ ತಿರುಗಾಯ್ತು ನೋಡ್ರಿ ಒಟ್ಟ ಕಂಟಿನ್ಯೂ ಸ್ಪೀಡ್ ಹಾಂ ತಿರುಗಿಸಿ ಇನ್ನೊಮ್ಮೆ ಇದನ್ನು ತಿರುಗಿಸ್ದಾಗ ಏನಕ್ಕೆ ಅಂದ್ರೆ ಬೇರೆ ಬೇರೆ ಸ್ಲೈಡ್ ಕಾಣ್ತಾವ ಅದ್ರೊಳಗೆ ಸಿಲಿಂಡ್ರ್ ಒಳಗೆ ಚೇಂಜ್ ಆಗತ್ತ ನೋಡ್ರಿ ಇಲ್ಲಿ ವಾ ಪೇಂಟಿಂಗ್ ನಾನ ಮಾಡಿದ್ರಿ ಸದ್ಯ ಇದ್ರೆ ದ್ರವ ಪೇಂಟಿಂಗ್ ಇದು ಲಿಕ್ವಿಡ್ ಪೇಂಟಿಂಗ್ ಎಲ್ಲಿ ನೋಡ್ರಿ ಇಲ್ಲ ನಿಮ್ಮ ಕೈಯನ್ನು ನೀವು ಕುಲುಕಿ ಏನು ದೋಸ್ತಿದ ಬಾರಿ ಇಲ್ಲ ಹಾಂ ನೋಡ್ರಿ ಥ್ಯಾಂಕ್ಸ್
ನೋಡಿದೊಂದು ಲಿಬರ್ನು ಅದೆಲ್ಲ ಕಡೆ ಕಾಣತ್ತಣ್ಣ ಅದು ಒಟ್ಟ ಅಲ್ಲಿ ಹೆಂಗೆ ಕಾಣಾಯ್ತು ನೋಡ್ರದ ಅದೆಲ್ಲ ಅಲ್ಲಿ ಬ್ಯಾಕ್ ಸೈಡ್ಸೇ ಕಾಣೈತೆ ಇಲ್ಲಿ ಅದು ಹೆಂಗೆ ಕಾಣಾಯ್ತು ಗೊತ್ತಿಲ್ಲ ಬ್ಯಾಕ್ ಸೈಡ್ ಕಾಣೈತಿ ಇಲ್ಲಿಂದ ನೋಡ್ರಿ ನೀನು ಯಾರು ಅಂತ ಕೇಳ್ತಾರ್ರೆ ನಾನು ಯಾರು 3-in-1 ಇಮೇಜ್ ಅಂತ ಏನಂತ ನೋಡೋಣಿದ ಕಡೆಯಿಂದ ಒಂದು ಚಿತ ಈ ಕಡೆಯಿಂದ ಒಂದೈತಿ ಈ ಕಡೆಯಿಂದ ಒಂದೈತಿ ಈಗ ತಟ್ಟೆಯಲ್ಲಿ ತಲೆಯನ್ನು ಇಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಕಿರಣ್ ಅವರು ಆಲ್ ದಿ ಬೆಸ್ಟ್ ಸಕ್ಸಸ್ ಆಗಲಿ ನಿಮಗೆಲ್ಲ ಒಂದು ಏನು ಇದೆ ಏನು ಕಾಣವಲ್ಲ ನೀವು ಬಾರಿ ಪಾಯಿಂಟಿಂದ ಅಲ್ಲ ಮರಳಿನ ಕಲೆ ಮರಳು ಮೇಲೆ ಹೆಂಗೆ ಲೈನ್ ಆಗಿರ್ತೈತಾರಲ್ಲ ಮರುಭೂಮಿ ಒಳಗೆ ಅದು ಹೆಂಗೆ ಆಗಿರ್ತೈತೆ ಅನ್ನೋದನ್ನು ಕೊಡ್ತಾರೆ ಇದ್ರೊಳಗೆ ನಾವು ಸೈನ್ಸ್ ಸೆಂಟ್ರಿಂದ ಈಗ ಹೊರಗೆ ಬಂದುಬಿಟ್ಟು ಆಯಿತು ಈಗ ಇದು ಕೈಯಾಗ ಕೊಟ್ಟಿದ್ದು ಇವನು ತೆಗೆದೋಯ್ತು ಅಂತ ಕಿರ್ನ್ಯಾ ಇಡ್ಲಿ ದೋಸ್ತ ನಿಂಗೆ ಈ ಸೈನ್ಸ್ ಸೆಂಟರ್ ನೋಡೋಣ ಏನು ಅನ್ಸುತ್ತೆ ನೀ 5 ಸ್ಟಾರ್ ಕೊಡ್ತಾನೆ ನಿಂಗೆ ಎಷ್ಟು ಸ್ಟಾರ್ ಕೊಡ್ತೀರಿ ರೇಟಿಂಗ್ ಇದಕ್ಕೆ 4.5 4.5 ನಾ ಅಂತೂ 5 ಕೊಡ್ತಾನೆ ದೋಸ್ತ ಯಾಕಂದ್ರೆ ಇಂಥದ್ದನ್ನ ಇನ್ನೂ ಬಿಟ್ಟಾರೆ ಎಲ್ಲೂ ನೋಡಿ ಎಲ್ಲ ಅದೇ ಮತ್ತೆ ನಿಮ್ಗೆ ಮಾಡೋರು ಏನಾರ ಇನ್ನ ಅದು ಇಲ್ಲಿಲ್ಲ ಅಂದ್ರೆ 5 ಕೊಡೋದು ಹಂಗಾರೆ ನೀ ಅದು ನೋಡಿ ನನಗೆ ಖುಷಿ ಆಗಿತ್ತು ಬರ್ರಿ ಆಯಿತು ವಿನಾಯಕ್ ಅವ್ರು ಏನು ನೋಡಿ ಸುಸ್ತಾಗಿದ್ದೀರಿ ಅಡ್ಡಾಡ ಕಾಲಮ್ಸ್ ಅದಾವೆ ಇರೋದ 3rd ಫ್ಲೋರ್ ತನಕ ಅದಾವೆ ಅಷ್ಟ ಅಲ್ಲಿ ಮುಂದೆ ಏನೋ ಒಂದು ಐತಿ ಕಟ್ಟಡ ಅದನ್ನು ಇನ್ಕಂಪ್ಲೀಟ್ ಮಾಡಿದಾರೆ ನೋಡಿ ಬರೋಣಂತ ಯಾಕೆ ಹಂಗಾಯ್ತು ಅಂತ ನೋಡಿ ಬರೋನು ನಾವೇನಾರ ಸಿವಿಲ್ ಇಂಜಿನಿಯರ್ಗಳು ಆಗಿದ್ರು ಅಂದ್ರೆ ಅದನ್ನ ರೀಕನ್ಸ್ಟ್ರಕ್ಷನ್ ಮಾಡೋಕೆ ನಾವು ವರ್ಕ್ ತೊಗೊಂಡಿದ್ದು ಬಟ್ ಅನ್ಫಾರ್ಚುನೇಟ್ಲಿ ನಾವು ಮೆಕ್ಯಾನಿಕಲ್ ಇಂಜಿನಿಯರ್ಗಳಾಗಿದ್ದವು ಮೆಕ್ಯಾನಿಕಲ್ ಇಂಜಿನಿಯರ್ಗಳು ಆಗಿದ್ದಕ್ಕೂ ನಮಗೆ ಖುಷಿ ಐತಿ ಏನು ಸಮಸ್ಯೆ ಇಲ್ಲ ಹೌದಲ್ಲ ಆಯ್ತು ಇಲ್ಲಿ 2 ಬಿಲ್ಡಿಂಗ್ ಕಾಣ್ತಾವ್ರಿ ದೊಡ್ಡ ಈ ಬಿಲ್ಡಿಂಗ್ ಮುಂದನ ಇದೊಂದು ಕನ್ಸ್ಟ್ರಕ್ಷನ್ ಐತಿ ಹಳಿದ ಓಲ್ಡ್ ಮಾಡಲ್ಲ ಟಿಕೆಟ್ ಕೌಂಟ್ರ ದೋಸ್ತ ಇಲ್ಲಿ ಒಳಗೋದು ಏನು ನಾವು ಹೋದಲ್ಲ ಒಂದು ಸೈಡ್ ಈಗ ಮ್ಯೂಸಿಯಂ ನೋಡಿದ್ದು ಅದಾದ ಕೂಡಲೇ ಇದೊಂದು ಕನ್ಸ್ಟ್ರಕ್ಷನ್ ನೋಡಿದ್ದು ಇದ್ರೊಳಗೆ ಏನೋ ಅದಾವು ಮ್ಯೂಸಿಯಂ ಐತಿದ ಬಟ್ ನಮಗೆ ನೋಡೋಕೆ ಇಂಟ್ರೆಸ್ಟ್ ಇರೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣಂತ ಅಲ್ಲಿವರೆಗೆ ಬಾಯ್ ಟೇಕ್ ಕೇರ್